Today and over the next 2 days, we will be talking about the perspectives that we need to have as a believer in this pandemic. ಈ ದಿನ ಮತ್ತು ಮುಂದಿನ 2 ದಿನಗಳು ಈ ಮಹಾಮಾರಿಯ ಕುರಿತಾಗಿ ವಿಶ್ವಾಸಿಗಳಾದಂತಹ ನಮಗೆ ಇರಬೇಕಾದಂತಹ ದೃಷ್ಟಿಕೋನದ ವಿಷಯದಲ್ಲಿ ಮಾತನಾಡಲಿದ್ದೇವೆ. What are the perspectives that you and I as Christians need to have in this pandemic as we go through it? ಮಹಾಮಾರಿಯ ಸಮಯದಲ್ಲಿ ನಾನು ಮತ್ತು ನೀನು ಹಾದು ಹೋಗುವಂತಹ ಈ ಒಂದು ಸಂದರ್ಭದಲ್ಲಿ ಕ್ರೈಸ್ತರಾದಂತಹ ನನ್ನ ಮತ್ತು ನಿನ್ನಲ್ಲಿ ಇರಬೇಕಾದಂತಹ ದೃಷ್ಟಿಕೋನಗಳು ಯಾವುವು? If you and I go through this pandemic just like everybody else, then there's no difference between a believer and an unbeliever. ಪ್ರತಿಯೊಬ್ಬರು ಸಹ ಹಾದು ಹೋಗುತ್ತಾ ಇರುವಂತ ರೀತಿಯಲ್ಲಿ ನಾನು ಮತ್ತು ನೀನು ಸಹ ಇದೇ ರೀತಿಯಾಗಿ ಈ ಒಂದು ಮಹಾಮಾರಿಯಲ್ಲಿ ಹಾದು ಹೋಗ್ತಾ ಇರುವುದಾದ್ರೆ ನಮಗೂ ಮತ್ತು ಅವಿಶ್ವಾಸಿಗಳು ಯಾವುದೇ ರೀತಿಯಾದಂತಹ ವ್ಯತ್ಯಾಸವಿರುವುದಿಲ್ಲ. So we will be looking at 3 different angles, 3 different perspectives from which to look at the pandemic as we live in this world. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗ ಮಹಾಮಾರಿಯ ಕುರಿತಾಗಿ 3 ವಿಭಿನ್ನವಾದಂತಹ ಕೋನಗಳಲ್ಲಿ 3 ವಿಭಿನ್ನವಾದಂತಹ ದೃಷ್ಟಿಕೋನಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. Today we will look at one perspective that we need to have as believers as we go through it. ನಾವು ಇದರಲ್ಲಿ ಹಾದು ಹೋಗುವಾಗ ವಿಶ್ವಾಸಿಗಳಾದಂತಹ ನಮಗೆ ಇರಬೇಕಾದಂತಹ ದೃಷ್ಟಿಕೋನದ ಕುರಿತಾಗಿ ನಾವು ಈ ದಿನ ನೋಡ್ಲಿಕ್ಕಿದ್ದೇವೆ. Tomorrow we will look at another perspective that we need to have as believers. ವಿಶ್ವಾಸಿಗಳಾದಂತಹ ನಮ್ಮ ಜೀವಿತದಲ್ಲಿ ಇರಬೇಕಾದಂತಹ ಮತ್ತೊಂದು ದೃಷ್ಟಿಕೋನದ ಕುರಿತಾಗಿ ನಾಳೆ ನಾವು ನೋಡ್ಲಿಕ್ಕಿದ್ದೇವೆ. And on Wednesday we will look at a yet different perspective, a third perspective that we can have biblically. ದೇವರ ವಾಕ್ಯಕ್ಕನುಸಾರವಾಗಿ ಇರಬೇಕಾದಂತಹ 3ನೇ ದೃಷ್ಟಿಕೋನ ಅದು ಏನೆಂಬುದಾಗಿ ಬುಧವಾರ ನಾವು ನೋಡ್ಲಿಕ್ಕಿದ್ದೇವೆ. And before I begin, I want to say hello to our translator, Brother Junior Jairaj. Thank you so much. All right, so let's begin. We are living in very uncertain times. ಬಹಳ ಅನಿಶ್ಚಿತತೆಯಾದಂತಹ ಸಮಯದಲ್ಲಿ ಜೀವಿಸ್ತಾ ಇದ್ದೇವೆ. Everywhere I turn, whether it be on the news or in print or on social media, everyone is talking about coronavirus. ನಾವು ಎಲ್ಲಿ ತಿರುಗಿಸಿದ್ರು ವಾರ್ತೆಗಳಲ್ಲಾಗಿರ್ಬೋದು, ವೃತ್ತಪತ್ರಿಕೆಗಳಲ್ಲಾಗಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು, ಎಲ್ಲಿ ನೋಡಿದ್ರು ಕೂಡ ಜನರೆಲ್ಲ ಮಾತನಾಡ್ತಾ ಇರುವಂತದ್ದು ಕೊರೋನಾ ವೈರಸ್ ಕುರಿತಾಗಿ. Fears are rising all around the world. ಲೋಕದೆಲ್ಲೆಡೆಯೂ ಸಹ ಭಯ ಉದ್ಭವವಾಗುತ್ತಾ ಇದೆ. And people who have never felt anxiety before are very anxious nowadays. ಎಂದಿಗೂ ಸಹ ಉದ್ವೇಗ ಭರಿತರಾಗದೇ ಇರುವಂತವರು ಅಥವಾ ಕಳವಳ ಪಡದೇ ಇರುವಂತಹ ಜನರು ಈಗ ಕಳವಳ ಭರಿತರಾಗಿದ್ದಾರೆ. They are worried, they don't know what to do next. ಅವರು ಚಿಂತಾಕ್ರಾಂತರಾಗಿದ್ದಾರೆ, ಮುಂದೆ ಏನ್ ಮಾಡ್ಬೇಕೆಂಬುದಾಗಿ ಅವರಿಗೆ ಗೊತ್ತಿಲ್ಲ. We all know that because of the pandemic, schools are closed. ನಮ್ಮೆಲ್ಲರೂ ಸಹ ತಿಳಿದಿರುವ ಹಾಗೆ ಈ ಮಹಾಮಾರಿಯ ನಿಮಿತ್ತವಾಗಿ ಶಾಲೆಗಳು ಮುಚ್ಚಲ್ಪಟ್ಟಿವೆ. Travel is banned. ಪ್ರಯಾಣವು ನಿಷೇಧಿಸಲ್ಪಟ್ಟಿದೆ. Events have been cancelled. ಎಲ್ಲಾ ರೀತಿಯಾದಂತಹ ಘಟನೆಗಳು ಅಥವಾ ಎಲ್ಲಾ ರೀತಿಯಾದಂತಹ ಒಂದು ಕೂಟಗಳಾಗ್ಲಿ ಅವೆಲ್ಲವೂ ಸಹ ನಿಂತು ಹೋಗಿದೆ. And even the doors of the church buildings have been locked. ಸಭಾ ಮಂದಿರದ ಕಟ್ಟಡಗಳು ಸಹ ಕೀಲಿ ಹಾಕಲ್ಪಟ್ಟಿವೆ, ಬೀಗ ಹಾಕಲ್ಪಟ್ಟಿವೆ. And interestingly, people are buying hand sanitizers like never before. ಬಹಳ ಆಸಕ್ತಿದಾಯಕವಾದಂತಹ ವಿಷಯವೇನೆಂದ್ರೆ ಎಂದಿಗೂ ಸಹ ನೋಡದೇ ಇರುವಂತಹ, ಎಂದಿಗೂ ಸಹ ಕೊಂಡುಕೊಳ್ಳದೇ ಇರುವಂತಹ ಹ್ಯಾಂಡ್ ಸ್ಯಾನಿಟೈಸರ್ಸ್, ಕೈಗೆ ಹಚ್ಚಿಕೊಳ್ಳುವಂತಹ ಸ್ಯಾನಿಟೈಸರ್ಸ್ ಕೊಂಡುಕೊಳ್ಳುತ್ತಾ ಇದ್ದಾರೆ. Now people do uncertain things when they are motivated by fear and anxiety. ಜನರು ಎಂದೆಂದಿಗೂ ಸಹ ಸ್ವಾಭಾವಿಕವಾದಂತಹ ವಿಷಯಗಳನ್ನು ಯಾವಾಗ ಮಾಡ್ತಾರಂದ್ರೆ ಅವರು ಭಯದಿಂದ ಉದ್ವೇಗಿತರಾದಂತಹ ಸಮಯದಲ್ಲಿ ಈ ಅನಿಶ್ಚಿತವಾದಂತಹ ವಿಷಯಗಳನ್ನು ಮಾಡುವಂತವರಾಗಿದ್ದಾರೆ. So much is happening in the world around us. ನಮ್ಮ ಸುತ್ತಲಿರುವಂತಹ ಲೋಕದಲ್ಲಿ ಬಹಳಷ್ಟು ನಡೀತಾ ಇದೆ. But there's one thing you might have noticed that's happening as well. ಈ ಒಂದು ವಿಷಯ ಸಹ ನಡೆಯುತ್ತಾ ಇರುವಂತದ್ದನ್ನ ಒಂದು ವೇಳೆ ನೀವು ಗುರುತಿಸಿಕೊಂಡಿರಬಹುದು. Christians seem to be suffering and dying just like everybody else. ಎಲ್ಲರ ಹಾಗೆ ಕ್ರೈಸ್ತರು ಸಹ ಬಾಧೆ ಪಡುತ್ತಾ ಇದ್ದಾರೆ ಮತ್ತು ಸಾಯ್ತಾ ಇದ್ದಾರೆ.
Seeing this, some of you may have questions in your minds about the Christian faith. ಒಂದು ವೇಳೆ ಇದನ್ನು ನೋಡುತ್ತಾ ಇರುವಂತ ನಿಮಗೆ ಕ್ರೈಸ್ತ ನಂಬಿಕೆ ಕುರಿತಾಗಿ ನಿಮ್ಮಲ್ಲಿ ಕೆಲವರಿಗೆ ಪ್ರಶ್ನೆಗಳು ಉದ್ಭವವಾಗಿರ್ಬೋದು. Why do even Christians have to suffer so much? ಕ್ರೈಸ್ತರು ಸಹ ಯಾಕೆ ಅಷ್ಟರ ಮಟ್ಟಿಗೆ ಹಿಂಸೆಗೊಳಗಾಗಬೇಕು, ಬಾಧೆ ಪಡಬೇಕು? Is the Christian faith only about hope for the next life? ಕ್ರೈಸ್ತ ನಂಬಿಕೆ ಎನ್ನುವಂಥದ್ದು ಮುಂದಿನ ಜೀವಿತಕ್ಕೋಸ್ಕರವಾಗಿ ಮಾತ್ರ ಇರುವಂತ ನಿರೀಕ್ಷೆಯ? Does it not offer any help in the present world as we live now? ನಾವೀಗ ಜೀವಿಸ್ತಾ ಇರುವಂತಹ ಪ್ರಸ್ತುತ ಲೋಕಕ್ಕೋಸ್ಕರವಾಗಿ ಯಾವುದೇ ರೀತಿಯಲ್ಲಿ ಸಹಾಯ ಮಾಡೋದಿಲ್ವಾ? Or in other words, what are the benefits or blessings of being a Christian? ಒಬ್ಬ ಕ್ರೈಸ್ತನಾಗುವಂತದ್ರ ಲಾಭ ಅಥವಾ ಅದರಿಂದ ಬರುವಂತಹ ಒಂದು ಲಾಭವಾದರೂ ಏನಾಗಿದೆ? Now, people around the world are raising this question, especially as we go through this pandemic. ನಾವು ಈ ಮಹಾಮಾರಿಯನ್ನು ಹಾದು ಹೋಗುತ್ತಾ ಇರುವಾಗ ಈ ಲೋಕದಲ್ಲಿರುವಂತಹ ಜನರು ಈ ಒಂದು ಪ್ರಶ್ನೆಯನ್ನ ಎಬ್ಬಿಸ್ತಾ ಇದ್ದಾರೆ. It's a serious question. ಇದು ಬಹಳ ಗಂಭೀರವಾದಂತಹ ಪ್ರಶ್ನೆ. It's an important question. ಇದು ಬಹಳ ಪ್ರಾಮುಖ್ಯವಾದ ಪ್ರಶ್ನೆ. Because this distinguishes Christianity from all the other faiths and religions. ಯಾಕೆಂದ್ರೆ ಇದು ಬೇರೆ ಎಲ್ಲ ನಂಬಿಕೆಗಳು ಮತ್ತು ಎಲ್ಲಾ ರೀತಿಯಾದಂತಹ ಧರ್ಮಗಳಿಗಿಂತ ಕ್ರೈಸ್ತ ಧರ್ಮವನ್ನು ವ್ಯತ್ಯಸ್ತವಾಗಿ ಮಾಡುವಂತದ್ದಾಗಿದೆ. And it's especially important for us to understand the blessing, the benefits, the advantages of being a Christian as we go through this world that is ravaging in pain and suffering. ಈ ರೀತಿಯಾದಂತಹ ಬಾಧೆ ಮತ್ತು ನೋವುಗಳು ಈ ರೀತಿಯಾದಂತಹ ಲೋಕದಲ್ಲಿ ಈ ಉದ್ಭವವಾಗಿರುವಂತಹ ಈ ಲೋಕದಲ್ಲಿ ಹಾದು ಹೋಗ್ತಾ ಇರುವಂತಹ ನಮಗೆ ತಿಳಿಯಬೇಕಾದಂತಹ ವಿಷಯವೇನೆಂದ್ರೆ ಕ್ರೈಸ್ತ ನಂಬಿಕೆಯಲ್ಲಿರುವಂತಹ ಲಾಭ, ಕ್ರೈಸ್ತ ನಂಬಿಕೆಯಲ್ಲಿರುವಂತಹ ಒಂದು ಉತ್ತಮತೆಯನ್ನು ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. But the question of what are the benefits of being a Christian has been addressed right in the first century. ಮೊಟ್ಟ ಮೊದಲನೇ ಶತಮಾನದಲ್ಲಿ ಅದು ಪ್ರೇಕ್ಷಿಸಲ್ಪಟ್ಟ ಹಾಗೆ, ಅದು ಹೇಳಲ್ಪಟ್ಟಿರುವ ಹಾಗೆ ಒಬ್ಬ ಕ್ರೈಸ್ತನಾಗಿ ಅದಕ್ಕಿರುವಂತಹ ಒಂದು ಲಾಭವೇ. There were some Jewish people who thought that the Christians did not enjoy the justified life now. ಕೆಲವು ಯಹೂದ್ಯ ನಾಯಕರು ತಿಳ್ಕೊಂಡಂತಹ ವಿಷಯವೇನೆಂದ್ರೆ ಕ್ರೈಸ್ತರು ಈಗ ನೀತಿ ನಿರ್ಣಯ ಮಾಡಲ್ಪಟ್ಟಂತಹ ಜೀವಿತವನ್ನ ಆನಂದಿಸಲಾರರು ಅಥವಾ ಅನುಭವಿಸಲಾರರು. Why? Because they thought that Christians were suffering and dying just like everybody else. ಯಾಕೆಂದ್ರೆ ಕ್ರೈಸ್ತರು ಸಹ ಬೇರೆಯವರ ಹಾಗೆ ಬಾಧೆ ಪಡ್ತಾ ಇದ್ದಾರೆ ಮತ್ತು ಸಾಯ್ತಾ ಇದ್ದಾರೆ. Christians have struggles and problems, and they also get affected by corona, and some of them die as well. ಕ್ರೈಸ್ತರಿಗೂ ಸಹ ಬಾಧೆಗಳಿವೆ, ಹಿಂಸೆಗಳಿವೆ. ಬೇರೆಯವರ ಹಾಗೆ ಅವ್ರಿಗೂ ಸಹ ಕೊರೋನಾದಿಂದ ಪ್ರಭಾವಿತರಾಗಿ ಬೇರೆಯವರ ಹಾಗೆ ಅವರು ಸಹ ಸಾಯ್ತಾ ಇದ್ದಾರೆ. So some of the Jewish antagonists in the first century decided that the Christians did not enjoy the life eternal right now, or the justified life right now. ಅದರಿಂದ ಕೆಲವು ಯಹೂದ್ಯರ ನಾಯಕರು ಹೇಳಿದಂತಹ ಮಾತೇನೆಂದ್ರೆ ಕ್ರೈಸ್ತರು ಪ್ರಸ್ತುತ ಲೋಕದಲ್ಲಿ ಈ ಒಂದು ನೀತಿ ನಿರ್ಣಯ ಹೊಂದಿದಂತಹ ಜೀವಿತವನ್ನ ಅವರು ಆನಂದಿಸಲಾರರು. Paul says no. ಅವ್ರು ಹೇಳ್ತಾರೆ ಇಲ್ಲ. Paul says that the sufferings that we go through now will in no way take away or jeopardize our glorious future. ನಾವು ಈಗ ಹಾದು ಹೋಗುತ್ತಾ ಇರುವಂತಹ ಹಿಂಸೆಗಳು, ಬಾಧೆಗಳು ನಮ್ಮನ್ನ ಆ ಒಂದು ಮುಂಬರುವಂತಹ ಲೋಕಕ್ಕೆ ಅದು ಕೊಂಡೊಯ್ಯೋದಿಲ್ಲ ಅಥವಾ ಆ ಒಂದು ಬಾಧೆಗಳು ಅಲ್ಲಿ ಇರೋದಿಲ್ಲ. And also Paul wants to talk about the blessings of being a Christian right now as we live here in this world. ಈ ಲೋಕದಲ್ಲಿ ಕ್ರೈಸ್ತರಾಗಿ ಜೀವಿಸ್ತಾ ಇರುವಂತಹ ನಮಗೆ ಇರುವಂತಹ ಪ್ರಸ್ತುತ ಆಶೀರ್ವಾದದ ಕುರಿತಾಗಿಯೂ ಸಹ ಪೌಲನು ಮಾತನಾಡುತ್ತಾ ಇದ್ದಾನೆ. In these uncertain times, dear brothers and sisters, I want you all to listen to this message very carefully, please. ಪ್ರಿಯ ಸಹೋದರ ಸಹೋದರಿಯರೇ, ಈ ಒಂದು ಅನಿಶ್ಚಿತತೆಯ ಕಾಲದಲ್ಲಿ ಈ ಒಂದು ಸಂದೇಶವನ್ನು ನೀವು ಬಹಳ ಎಚ್ಚರಿಕೆಯಾಗಿ ಕೇಳಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ. Because it's important for us to remind ourselves of the blessings we have in Christ Jesus. ಯಾಕೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಗಳಾದಂತಹ ನಮಗೆ ಇರುವಂತಹ ಆಶೀರ್ವಾದದ ಕುರಿತಾಗಿ ಇದು ನಮಗೆ ಜ್ಞಾಪಕ ಪಡಿಸುವಂತದ್ದಾಗಿದೆ. ಬಹಳ ಪ್ರಾಮುಖ್ಯವಾದ ವಿಷಯವಾಗಿದೆ. So that our hope in Christ becomes an anchor for the soul that is sure and firm. ಅದರಿಂದ ನಮ್ಮಲ್ಲಿರುವಂತಹ ಈ ನಂಬಿಕೆಯು ನಮ್ಮ ಆತ್ಮಕ್ಕೆ ಅದೊಂದು ನಿಶ್ಚಿತವುಳ್ಳದಾಗಿದೆ ಮತ್ತು ಸಂಗ್ರಹಾಗಿದೆ. So today's passage will reveal to us three blessings, three benefits of being a Christian living in this world. ಈ
ಈ ದಿನದ ಒಂದು ವಾಕ್ಯ ಭಾಗವು ಕ್ರೈಸ್ತರಾಗಿ ಜೀವಿಸುವಂತ ನಮಗೆ ಪ್ರಸ್ತುತ ಕಾಲದಲ್ಲಿ ದೊರಕಿಸಿಕೊಡುವಂತಹ ಅಥವಾ ಸಿಕ್ಕುವಂತಹ 3 ಲಾಭಗಳ ಕುರಿತಾಗಿ ಮಾತನಾಡುತ್ತದೆ. As we look at the word of God and look at these 3 blessings that we have in Christ Jesus as we live here, let's enjoy these blessings. Let's remind ourselves of these blessings that we have. ಈ ಲೋಕದಲ್ಲಿ ಕ್ರೈಸ್ತರಾಗಿ ಜೀವಿಸ್ತಾ ಇರುವಂತಹ ನಮಗೆ ಈ ದಿನದ ವಾಕ್ಯ ಭಾಗವು ಕ್ರೈಸ್ತರಾದಂತಹ ನಮಗೆ ಈ ಲೋಕದಲ್ಲಿ ನಾವು ಆನಂದಿಸುವಂತಹ ಮತ್ತು ಅನುಭವಿಸುವಂತಹ 3 ಆಶೀರ್ವಾದಗಳ ಕುರಿತಾಗಿ ನಮಗೆ ನೆನಪಿಸುವಂತದ್ದಾಗಿದೆ ಮತ್ತು ಅದು ನಮಗೆ ಹೇಳುವಂತದ್ದಾಗಿದೆ. So Paul, writing to the church at Rome, elaborates these 3 benefits in Romans chapter 5 verses 1 through 11. ಅಪೊಸ್ತಲನಾದ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಒಂದು 3 ಸತ್ಯಾಂಶಗಳನ್ನ ಆತನು ವಿವರಿಸುವಂತವನಾಗಿದ್ದಾನೆ ಮತ್ತು ವಿಸ್ತರಿಸುವಂತವನಾಗಿದ್ದಾನೆ. ರೋಮನ್ಸ್ ಚಾಪ್ಟರ್ 5 verses 1 through 11. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1 ರಿಂದ 11ನೇ ವಚನದವರೆಗೆ ನಾವು ನೋಡ್ತೇವೆ. We will not required, brother. We will go through it verse by verse, phrase by phrase, and we will read then, but I'll just wait for about 5 seconds for you to turn there. All right. Okay, so the first blessing of being a Christian is that the Christian has hope in his present circumstances through the Holy Spirit. ಕ್ರೈಸ್ತನಾಗಿರುವಂತವನಿಗೆ ಮೊಟ್ಟ ಮೊದಲನೇದಾಗಿರುವಂತದ್ದು ನಿರೀಕ್ಷೆ. ಈ ಒಂದು ಪ್ರಸ್ತುತವಾದಂತಹ ಪರಿಸ್ಥಿತಿಗಳಲ್ಲಿ ಪವಿತ್ರಾತ್ಮನಿಂದ ಉಂಟಾಗುವಂತಹ ನಿರೀಕ್ಷೆ ಇರುವಂತದ್ದಾಗಿದೆ. The Christian has hope in his present circumstances through the Holy Spirit. ಪರಿಶುದ್ಧಾತ್ಮನ ಮುಖಾಂತರವಾಗಿ ಪ್ರಸ್ತುತ ಸಮಯದಲ್ಲಿ ಕ್ರೈಸ್ತನಾಗಿರುವಂತವನಿಗೆ ಅಥವಾ ಕ್ರೈಸ್ತನಾಗಿ ಒಂದು ನಿರೀಕ್ಷೆ ಅವನಿಗಿದೆ. We will see this in verses 1 through 5. ಅದನ್ನ ನಾವು 1 ರಿಂದ 5ನೇ ವಚನದವರೆಗೆ ನಾವು ಓದ್ತೇವೆ. The Holy Spirit sustains us with hope in the midst of trials and pain and suffering. ಹಿಂಸೆ, ನೋವು ಮತ್ತು ಎಲ್ಲಾ ರೀತಿಯಾದಂತಹ ಗಲಿಬಿಲಿಗಳ ಮಧ್ಯದಲ್ಲಿ ಪರಿಶುದ್ಧಾತ್ಮನು ನಮ್ಮನ್ನು ಸಂರಕ್ಷಿಸುವಂತವನಾಗಿದ್ದಾನೆ. Paul explains this by giving us 3 facts about the Christian faith. ಕ್ರೈಸ್ತ ನಂಬಿಕೆ ಕುರಿತಾಗಿ ಪೌಲನು 3 ಸತ್ಯಾಂಶಗಳನ್ನ ನಮಗೆ ವಿವರಿಸುತ್ತಾನೆ. In fact, we look at 5 facts from this passage. ಈ ಒಂದು ವಾಕ್ಯ ಭಾಗದ ಮುಖಾಂತರವಾಗಿ 5 ಸತ್ಯಾಂಶಗಳನ್ನ ನಾವು ಖಂಡಿತವಾಗಿ ನೋಡ್ತೇವೆ. I will have the outline here. You may look at it. You may follow along as we go forward in this message. ಇಲ್ಲಿ ಔಟ್ಲೈನ್ ಸಹ ಇದೆ. ನಾವು ಅದನ್ನ ನೋಡ್ಬೋದು ಮತ್ತು ಅದನ್ನ ಅನುಸರಿಸಬಹುದು. ನಾವು ಸಂದೇಶ ಕೇಳ್ತಾ ಇರುವ ಹಾಗೆ. Firstly, the Christian has peace with God. ಮೊದಲನೇದಾಗಿ ಒಬ್ಬ ಕ್ರೈಸ್ತನಿಗೆ ದೇವರೊಂದಿಗೆ ಸಮಾಧಾನ ಇದೆ. Look at verse 1. ಮೊದಲನೇ ವಚನ ನೋಡ್ರಿ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. Notice what Paul says. Therefore, since we have been justified by faith, we have peace with God through our Lord Jesus Christ. ಇಲ್ಲಿ ಪೌಲನು ಏನ್ ಹೇಳ್ತಾನೆ ನೋಡ್ರಿ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. The Christian has peace with God. ಕ್ರೈಸ್ತರಿಗೆ ದೇವರೊಂದಿಗೆ ಸಮಾಧಾನ ಇದೆ. But notice how the sentence begins here. ಇಲ್ಲಿ ಒಂದು ವಾಕ್ಯ ಹೇಗೆ ಪ್ರಾರಂಭವಾಗ್ತದೆ ನೋಡ್ರಿ. Paul says, therefore, since you have been justified. ಇಲ್ಲಿ ಪೌಲನು ಹೇಳ್ತಾನೆ, ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ. Paul is trying to sum up all that has been said from chapter 1 verse 18 all the way through chapter 4 verse 25. 1ನೇ ಅಧ್ಯಾಯ 18ನೇ ವಚನದಿಂದ 4ನೇ ಅಧ್ಯಾಯ 25ನೇ ವಚನದವರೆಗೆ ಆತನು ಏನೆಲ್ಲ ಹೇಳಿದ್ದಾನೋ ಅದನ್ನ ಈ ಒಂದು ವಾಕ್ಯ ಭಾಗದಲ್ಲಿ ಆತನು ಸಂಕ್ಷಿಪ್ತವಾಗಿ ಹೇಳುವಂತವನಾಗಿದ್ದಾನೆ ಅಥವಾ ಅದನ್ನ ಸಮೀಕರಿಸುವಂತವನಾಗಿದ್ದಾನೆ. And Paul is saying that sinners like you and I can be justified before God, declared legally righteous before God on the basis of our faith in the Lord Jesus Christ. ಇದರಿಂದ ಪೌಲನು ಹೇಳುವಂತದ್ದೇನೆಂದ್ರೆ, ನನ್ನ ಮತ್ತು ನಿನ್ನ ಹಾಗಿರುವಂತಹ ಪಾಪಿಗಳು ದೇವರ ಮುಂದೆ ನಂಬಿಕೆಯಿಂದ ನಾವು ನೀತಿವಂತರಾಗ್ತೇವೆ ಅಥವಾ ನಂಬಿಕೆಯಿಂದ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಡ್ತೇವೆ ಎಂಬುದಾಗಿ ಹೇಳುತ್ತಾನೆ. It is justification on the basis of faith alone, not on the basis of works. ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಡುವಂತದ್ದು ಕೆಲಸಗಳಿಂದ ಅಲ್ಲವೇ ಅಲ್ಲ, ಕೇವಲ ನಂಬಿಕೆಯಿಂದ ಮಾತ್ರ. The phrase that Paul is using here
talks about the permanent, once for all nature of justification. ಇಲ್ಲಿ ಪೌಲನು ಉಪಯೋಗಿಸುವಂತಹ ಪದ ಪ್ರಯೋಗವು ಒಂದೇ ಬಾರಿ ಎಲ್ಲಾ ಕಾಲಕ್ಕೂ ಸಹ ಎಂಬುದಾಗಿ ಅಥವಾ ಶಾಶ್ವತವಾಗಿರುವಂತದ್ದು ಹೊರತು ತಾತ್ಕಾಲಿಕವಲ್ಲ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. In light of the faith of the sinner in Christ Jesus, the sinner is pronounced justified, not condemned. ಕರ್ತನಾದ ಯೇಸು ಕ್ರಿಸ್ತನಿಡಲ್ಪಟ್ಟಂತಹ ನಂಬಿಕೆಯ ಮುಖಾಂತರವಾಗಿ ಒಬ್ಬ ಪಾಪಿಯು ದಂಡಿಸಲ್ಪಡುವುದಿಲ್ಲ, ನಿರ್ಣಯಿಸಲ್ಪಡ್ತಾನೆ. And Paul says this justification leads to peace with God. ಪೌಲನು ಹೇಳ್ತಾನೆ, ಈ ನೀತಿವಂತರೆಂಬುದಾಗಿ ಇರಲ್ಪಡುವಂತ ನಿರ್ಣಯವು ದೇವರೊಂದಿಗೆ ಸಮಾಧಾನಕ್ಕೆ ನಡೆಸುತ್ತದೆ. Now hear me please. ದಯಮಾಡಿ ಕೇಳಿಸ್ಕೊಳ್ಳಿ. Peace with God is one of the most wonderful gifts that anybody could have. ಯಾರು ಬೇಕಾದ್ರೂ ಹೊಂದಲಿಕ್ಕಿರುವಂತಹ ಅದ್ಭುತವಾದಂತಹ ವರಗಳಲ್ಲಿ ದೇವರೊಂದಿಗೆ ಇರುವಂತಹ ಸಮಾಧಾನ ಎನ್ನುವಂಥದ್ದು ಬಹಳ ಅದ್ಭುತವಾದಂತಹ ಒಂದು ವರವಾಗಿದೆ. There's no peace outside in the world. ಈ ಲೋಕದಲ್ಲಿ ಸಮಾಧಾನ ಎನ್ನುವಂಥದ್ದು ಇಲ್ಲ. Especially in times like these. ವಿಶೇಷವಾಗಿ ಈ ರೀತಿಯಾದಂತಹ ಸಮಯಗಳಲ್ಲಿ. What a blessing it is for us Christians to know that we have peace with God. ಕ್ರೈಸ್ತರಾದಂತಹ ನಮಗೆ ಎಂತ ಒಂದು ಶ್ರೇಷ್ಠವಾದಂತಹ ಆಶೀರ್ವಾದವಾಗಿದೆ, ದೇವರೊಂದಿಗೆ ಸಮಾಧಾನದಲ್ಲಿ ಇದ್ದೇವೆ ಎನ್ನುವಂತಹ ಒಂದು ವಿಷಯ. Which means that a sinner who has believed in Christ and God, they are no longer at war with one another. ಅದರ ಅರ್ಥವೇನೆಂದ್ರೆ, ಪಾಪಿಯಾದಂತಹ ಮನುಷ್ಯನು ನಂಬಿಕೆಯೊಡನೆ ದೇವರೊಂದಿಗೆ ಸಮಾಧಾನವಾಗುವಾಗ ಅವರಿಬ್ಬರ ಮಧ್ಯದಲ್ಲಿ ಇದೆಂದಿಗೂ ಸಹ ಆ ಒಂದು ಹೋರಾಟ ಅಥವಾ ಯುದ್ಧ ಎನ್ನುವಂಥದ್ದು ಇರುವುದಿಲ್ಲ. Once they were enemies, but now they have been brought into a relationship. ಒಂದು ಸಾರಿ ಅವರು ವೈರಿಗಳಾಗಿದ್ದು, ಆದರೆ ಈಗ ಅವರೊಂದು ಸಂಬಂಧಕ್ಕೆ ಸೇರಿಸಲ್ಪಟ್ಟಿದ್ದಾರೆ ಅಥವಾ ತರಲ್ಪಟ್ಟಿದ್ದಾರೆ. There's reconciliation between God and man. ಮನುಷ್ಯ ಮತ್ತು ದೇವರೊಂದಿಗೆ ಒಂದು ಸಂಧಾನ ಏರ್ಪಟ್ಟಿದೆ. Paul says we have peace with God. ಪೌಲನು ಹೇಳ್ತಾನೆ, ನಮಗೆ ದೇವರೊಂದಿಗೆ ಸಂಧಾನ ಇದೆ ಅಥವಾ ಸಮಾಧಾನ ಇದೆ. Now Paul's usage of peace comes from the Old Testament especially. ಈ ಪೌಲನಲ್ಲಿ ಸಮಾಧಾನ ಎಂಬುದಾಗಿ ಹೇಳಲ್ಪಡುವಂತಹ ಈ ಒಂದು ಪದ ಪ್ರಯೋಗವು ಹಳೆಯ ಒಡಂಬಡಿಕೆಯ ಒಂದು ಪದ ಪ್ರಯೋಗದಿಂದ ಬಂದಂತದ್ದಾಗಿದೆ. In the Old Testament, the prophets had a vision of the day of salvation that will be characterized by shalom or peace. ಹಳೆ ಒಡಂಬಡಿಕೆಯಲ್ಲಿ ಯಹೂದ್ಯರು ಒಂದು ಸಮಾಧಾನ ಅಥವಾ ಶಲೋಮ್ ಎನ್ನುವಂತದ್ದರ ಕುರಿತಾಗಿ ಅವರು ಹೇಳ್ತಾ ಇದ್ರು. The prophets in the Old Testament saw visions about the day of salvation of God that will come in the future, where there will be shalom or peace between God and man. ಹಳೆ ಒಡಂಬಡಿಕೆಯ ಪ್ರವಾದಿಗಳು ಮುಂದೆ ಬರ್ಲಿಕ್ಕಿರುವಂತಹ ರಕ್ಷಣೆ ಕುರಿತಾಗಿ ಆ ಒಂದು ರಕ್ಷಣೆಯು ದೇವರಿಂದ ಬರುವಂತಹ ಒಂದು ಶಲೋಮ್ ಅಥವಾ ಸಮಾಧಾನ ಎಂಬುದಾಗಿರುವಂತಹ ಆ ಒಂದು ದರ್ಶನವನ್ನು ನೋಡಿದ್ರು. And Paul says that vision or that state that the Old Testament prophets envisioned was brought into inaugural realization by the death of Christ on the cross. ಒಡಂಬಡಿಕೆಯ ಪ್ರವಾದಿಗಳು ವೀಕ್ಷಿಸಿದಂತ ಅಥವಾ ದರ್ಶಿಸಿದಂತ ಆ ಒಂದು ಸಮಾಧಾನವು ಕರ್ತನಾದ ಯೇಸು ಕ್ರಿಸ್ತನ ಮರಣದ ಮುಖಾಂತರವಾಗಿ ಅದು ಉದ್ಘಾಟಿಸಲ್ಪಟ್ಟಿತು. Christ inaugurated the era of salvation where he brought peace between God and man through his death on the cross. ಆತನು ತನ್ನ ಶಿಲುಬೆಯ ಮರಣದ ಮುಖಾಂತರವಾಗಿ ಕ್ರಿಸ್ತನು ನಮಗೂ ದೇವರಿಗೂ ಮಧ್ಯದಲ್ಲಿರುವಂತಹ ಸಮಾಧಾನವನ್ನ ಉದ್ಘಾಟಿಸಿದನು. So there is peace between God and the believer. ಅದರಿಂದ ದೇವರಿಗೂ ಮತ್ತು ವಿಶ್ವಾಸಿಗೂ ಮಧ್ಯದಲ್ಲಿ ಸಮಾಧಾನ ಇದೆ. So that's the first thing, the Christian has peace with God. One second, please, sir. That's the first thing, the Christian has peace with God. ಅದು ಮೊದಲನೇ ವಿಷಯ ಯಾವುದಂದ್ರೆ ಒಬ್ಬ ಕ್ರೈಸ್ತನಿಗೆ ದೇವರೊಂದಿಗೆ ಸಮಾಧಾನ ಇದೆ. Secondly, the Christian has access into the position of grace. ಎರಡನೇದಾಗಿ ಒಬ್ಬ ಕ್ರೈಸ್ತನಿಗೆ ಕೃಪೆಯಲ್ಲಿರುವಂತಹ ವಿಷಯದಲ್ಲಿ ಆತನಿಗೆ ಬರ್ಲಿಕ್ಕೆ ಸಾಧ್ಯತೆ ಇದೆ ಅಥವಾ ಅದನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. Look at the first part of verse 2. ಎರಡನೇ ವಚನದ ಮೊದಲನೇ ಭಾಗ ನಾವು ನೋಡಿಕೊಳ್ಳೋಣ. ನಾವು through him we have also obtained access by faith into this grace in which we stand. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು.
Through whom? ಯಾರ ಮುಖಾಂತರ? Through Christ Jesus. ಇದು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವೇ. Now Paul is saying that we've received access by faith into this grace. ಪೌಲನು ಹೇಳ್ತಾ ಇದ್ದಾನೆ, ದೇವರ ಕೃಪಾಶಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು. The word access here in the Greek language can be used to talk about introducing somebody into the presence of a king. ಪ್ರವೇಶವಾಯಿತು ಎನ್ನುವಂತಹ ಈ ಒಂದು ಪದ ಪ್ರಯೋಗವು ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವಾಗ ಒಬ್ಬ ವ್ಯಕ್ತಿಯನ್ನ ಅರಸನ ಮುಂದೆ ಪರಿಚಯಿಸಲ್ಪಡುವಂತದ್ದು ಎಂಬುದರ ಅರ್ಥವನ್ನು ಕೊಡುತ್ತದೆ. Or it could also be used for introducing somebody into another person's presence. ಅಥವಾ ಇನ್ನೊಂದು ರೀತಿಯಲ್ಲಿ ಸಹ ಅದು ಉಪಯೋಗಿಸಲ್ಪಡಬಹುದು. ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬ ವ್ಯಕ್ತಿಯ ಒಂದು ಸನ್ನಿಧಿ ಅಥವಾ ಪ್ರಸನ್ನತೆಯಲ್ಲಿ ಪರಿಚಯಿಸಲ್ಪಡುವಂತದ್ದು. So Paul could be here referring to our initial introduction into God's grace when we first believed in Christ Jesus. ಇಲ್ಲಿ ಪೌಲನು ನಾವು ಮೊಟ್ಟ ಮೊದಲನೇದಾಗಿ ಕರ್ತನಾದಂತ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದಂತ ದೇವರ ಕೃಪೆಯನ್ನ ನಮಗೆ ಪರಿಚಯಿಸುತ್ತಾ ಇದ್ದಾನೆ. Also, it could refer to our ongoing access to the grace of God. ಮತ್ತು ಹಾಗೆಯೇ ನಾವು ದೇವರ ಕೃಪೆಯಲ್ಲಿ ಮುಂದುವರಿತಾ ಪ್ರವೇಶಿಸುವಂತದ್ದನ್ನು ಸಹ ಅದು ಉಲ್ಲೇಖಿಸುವಂತದ್ದಾಗಿದೆ. So through our Lord Jesus Christ, we come again and again into the presence of God Almighty, and we receive grace for every need. ನಾವು ಪ್ರತಿದಿನವೂ ಸಹ ಅಥವಾ ಪ್ರತಿ ಸಾರಿಯೂ ಸಹ ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವು ಕೃಪೆಯನ್ನು ಪಡೆದುಕೊಳ್ಳುತ್ತಾ ಇರ್ತೇವೆ. This means that we don't need any other way to access God. ದೇವರನ್ನು ಸಂಪರ್ಕಿಸುವುದಕ್ಕೆ, ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಲಿಕ್ಕೆ ಬೇರೆ ಯಾವ ಮಾರ್ಗದ ಅವಶ್ಯಕತೆಯೂ ಸಹ ನಮಗೆ ಬೇಕಾಗಿಲ್ಲ. Jesus is the only way. ಯೇಸು ಕ್ರಿಸ್ತನು ಮಾತ್ರವೇ ಒಂದೇ ಮಾರ್ಗವಾಗಿದ್ದಾನೆ. And through him the Christian has access into the possession of grace. ಅದರ ಮುಖಾಂತರವಾಗಿ ಮಾತ್ರವೇ ಒಬ್ಬ ಕ್ರೈಸ್ತನಿಗೆ ಕೃಪೆಯಲ್ಲಿ ಪ್ರವೇಶಿಸಲಿಕ್ಕೆ ಅಥವಾ ಕೃಪೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. What blessings we have, right? ನಮಗೆ ಎಂತ ಆಶೀರ್ವಾದ ಇದೆ ಅಲ್ವಾ? We have peace with God. ನಮಗೆ ದೇವರೊಂದಿಗೆ ಸಮಾಧಾನ ಇದೆ. We have access into the very presence of God. ದೇವರ ಸ್ವಪ್ರಸನ್ನತೆಗೆ ನಮಗೆ ಪ್ರವೇಶ ಇದೆ ಅಥವಾ ಆತನ ಬಳಿಗೆ ಹೋಗಲಿಕ್ಕೆ ಅನುಕೂಲತೆ ಇದೆ. Thirdly, the Christian has a confident expectation that glory will be restored. ಮತ್ತು ಮೂರನೇದಾಗಿ ಮಹಿಮೆಯು ಪುನಃಸ್ಥಾಪಿಸಲ್ಪಡುತ್ತದೆ ಎನ್ನುವಂತಹ ಒಂದು ಸದೃಢವಾದಂತಹ ಭರವಸೆ ಇದೆ. Look at the second part of verse 2. We rejoice in the hope of the glory of God. ಎರಡನೇ ಭಾಗದಲ್ಲಿ ನಾವು ನೋಡ್ತೇವೆ, ಮತ್ತು ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. Now, hope in the New Testament is not something uncertain. ಹೊಸ ಒಡಂಬಡಿಕೆಯಲ್ಲಿರುವಂತಹ ನಿರೀಕ್ಷೆ ಎನ್ನುವಂತಹ ಪದವು ಅದು ಏನೋ ಒಂದು ರೀತಿಯಾದಂತಹ ಅನಿಶ್ಚಿತತೆಯಲ್ಲ. In our common day language, we use hope as something that is uncertain. We're not sure about it. ನಾವು ಇತ್ತೀಚಿನ ಅಥವಾ ನಮ್ಮ ಪ್ರಸ್ತುತ ಪ್ರಪಂಚದಲ್ಲಿ ಅಥವಾ ಪ್ರಸ್ತುತ ಲೋಕದಲ್ಲಿ ಈ ನಿರೀಕ್ಷೆ ಎಂಬಂತಹ ಪದವನ್ನ ಒಂದು ಸಾಮಾನ್ಯವಾಗಿ ನಾವು ಉಪಯೋಗಿಸ್ತೇವೆ. ಅದು ನಿರ್ದಿಷ್ಟವಾದಂತಹ ಅಥವಾ ನಿಶ್ಚಿತತೆಯಾಗಿ ನಾವು ಉಪಯೋಗಿಸಲಿಕ್ಕೆ For example, we might say, I hope it doesn't rain tomorrow. ಉದಾಹರಣೆಗೆ ನಾವು ಹೇಳೋದಾದ್ರೆ, ನಾಳೆ ಮಳೆ ಆಗೋದಿಲ್ಲ ಎಂಬುದಾಗಿ ನಾನು ನೆನೆಸ್ತೇನೆ ಅಥವಾ ನಿರೀಕ್ಷಿಸ್ತೇನೆ. Rather, in the New Testament, hope is absolute certainty based on the sure promises of God. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ನಿರೀಕ್ಷೆ ಅನ್ನುವಂಥದ್ದು ಬಹಳ ನಿಶ್ಚಿತತೆ ಉಳ್ಳದಾಗಿದೆ, ದೇವರ ಒಂದು ವಾಗ್ದಾನಕ್ಕನುಸಾರವಾಗಿ. And God doesn't fail. ದೇವರೆಂದಿಗೂ ಸಹ ಸೋತು ಹೋಗುವಂತನಲ್ಲ ಅಥವಾ ಅನುತ್ತೀರ್ಣನಾಗುವಂತನಲ್ಲ. And therefore our hope is sure and firm as well. ಅದರಿಂದ ನಮ್ಮ ನಂಬಿಕೆಯು ನಿಶ್ಚಯವುಳ್ಳದ್ದಾಗಿದೆ ಅಥವಾ ದೃಢವಾದದ್ದಾಗಿದೆ. So what does Paul mean when he says that we hope in the glory of God? ನಾವು ದೇವರ ಮಹಿಮೆಯನ್ನು ಹೊಂದುವಂತ ಭರವಸೆ ಇದೆ ಎಂಬುದಾಗಿ ಹೇಳುವಾಗ ಪೌಲನು ಏನೆಂಬುದಾಗಿ ಅರ್ಥೈಸಿಕೊಳ್ಳುತ್ತಾನೆ? It partly means that we look forward to seeing the glory of God. ನಾವು ನೋಡಲ್ಪಟ್ಟಂತಹ ಮಹಿಮೆಯನ್ನ ಮುಂದೆ ನೋಡುತ್ತಾ ಇದ್ದೇವೆ ಎಂಬುದಾಗಿ ಅದು ಭಾಗಶಃ ಅರ್ಥೈಸಲ್ಪಡುವಂತಾಗಿದೆ. Now this is what Moses asked, that he wanted to see. ಇದನ್ನೇ ಮೋಶೆ ಕೇಳಿದ್ದಾನೆ, ಅವನು ಆತನನ್ನು ನೋಡಬೇಕೆಂಬುದಾಗಿ. Now he couldn't see God face to face.
ಅವನು ದೇವರನ್ನ ಮುಖಾಮುಖಿಯಾಗಿ ನೋಡ್ಲಿಲ್ಲ. He saw his back because no man could see God's face and live. ಯಾವ ಮನುಷ್ಯನು ಸಹ ದೇವರನ್ನ ಮುಖಾಮುಖಿಯಾಗಿ ನೋಡಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ ಆ ದೇವರ ಹಿಂಭಾಗವನ್ನು ಮೋಶೆಯು ನೋಡಿದನು. But in heaven, we will see God. ಆದ್ರೆ ಪರಲೋಕದಲ್ಲಿ ನಾವು ದೇವರನ್ನು ನೋಡ್ತೇವೆ. It'll be the most beautiful sight ever. ಅದು ಬಹಳ ಸುಂದರವಾಗಿರುವಂತಹ ಒಂದು ದೃಶ್ಯವಾಗಿದೆ. Now, beyond seeing the glory of the Father and the Son, we are also promised that we will share in His glory. ನಾವು ದೇವರನ್ನು ಮತ್ತು ಆ ತಂದೆಯಾದ ದೇವರನ್ನು ಮತ್ತು ಮಗನನ್ನು ನೋಡುವಂಥದ್ದು ಮಾತ್ರವಲ್ಲದೆ ನಾವು ಆ ಮಹಿಮೆಯನ್ನು ಹಂಚಿಕೊಳ್ಳುತ್ತೇವೆ ಎಂಬಂತಹ ವಾಗ್ದಾನವು ಕೂಡ ನಮಗೆ ಮಾಡಲ್ಪಟ್ಟಿದೆ. It is a certain future for us. We will share in His glory. ಅದು ಭವಿಷ್ಯಕ್ಕಿರುವಂತಹ ಒಂದು ನಿಶ್ಚಿತತೆ ಆಗಿದೆ. ಆ ಒಂದು ಮಹಿಮೆಯನ್ನ ನಾವು ಹಂಚಿಕೊಳ್ತೇವೆ. The confidence of sharing in the glory of God in the future should cause joy and exultation for us even as we go through this pandemic now. ನಾವು ಈ ರೀತಿಯಾದಂತಹ ಮಹಾಮಾರಿಯಲ್ಲಿ ಹಾದು ಹೋಗ್ತಾ ಇರುವಾಗಲೂ ಸಹ ನಾವು ಆತನ ಮಹಿಮೆಯನ್ನು ಹಂಚಿಕೊಳ್ಳುತ್ತೇವೆ ಎಂಬಂತಹ ಆ ಒಂದು ಆಲೋಚನೆಯು ನಮಗೆ ಆ ಒಂದು ಸಂತೋಷ ಸಮಾಧಾನ ಉಂಟು ಮಾಡುವಂತದ್ದಾಗಿರಬೇಕು. So Paul says we rejoice in the hope of the glory of God. ಅದರಿಂದ ಪೌಲನು ಹೇಳ್ತಾನೆ ದೇವರ ಮಹಿಮೆಯನ್ನು ಹೊಂದುವೆವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. Fourthly, the Christian boasts in his present experience. ನಾಲ್ಕನೇದಾಗಿ ಒಬ್ಬ ಕ್ರೈಸ್ತನು ತನ್ನ ಪ್ರಸ್ತುತ ಕಾಲದ ಅನುಭವದ ಕುರಿತಾಗಿ ತನ್ನನ್ನು ಹೊಗಳಿಕೊಳ್ಳುತ್ತಾನೆ. Look at verses 3 and 4. 3 ಮತ್ತು 4 ನೋಡ್ರಿ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದ್ರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆಂದು ಬಲ್ಲೆವು. Brothers and sisters, trials, pain and suffering, they're all part of living in this fallen world. ಸಹೋದರ ಸಹೋದರಿಯರೇ, ನೋವು, ಬಾಧೆ, ಹಿಂಸೆ ಎನ್ನುವಂಥದ್ದು ಈ ಒಂದು ಬಿದ್ದು ಹೋದಂತಹ ಲೋಕದಲ್ಲಿರುವಂತಹ ಒಂದು ಭಾಗವಾಗಿದೆ. So we all need to learn what God's word has to say about them. ಇದರ ಕುರಿತಾಗಿ ದೇವರ ವಾಕ್ಯ ಏನು ಹೇಳುತ್ತದೆ ಎಂಬುದಾಗಿ ನಾವೆಲ್ಲರೂ ಸಹ ಕಲಿಯುವಂತದ್ದು ಅವಶ್ಯಕತೆ ಇದೆ. And we all need to learn what God's word has to say about how to handle them. ಇವೆಲ್ಲವನ್ನು ಸಹ ಹೇಗೆ ನಾವು ಕರಗತ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಕಲಿಸುತ್ತದೆ ಎಂಬುದಾಗಿ ಸಹ ನಾವೆಲ್ಲರೂ ತಿಳ್ಕೊಳ್ಳುವಂತದ್ದು ಅವಶ್ಯವಾಗಿದೆ. Paul says we ought to rejoice in our tribulations. ಪೌಲನು ಹೇಳ್ತಾನೆ ನಮ್ಮ ಉಪದ್ರವಗಳಲ್ಲಿ ನಾವು ಉಲ್ಲಾಸದಿಂದಿರಬೇಕೆಂಬುದಾಗಿ. We ought to rejoice in our tribulations. ನಮ್ಮ ಉಪದ್ರವಗಳಲ್ಲಿಯೂ ಸಹ ಉಲ್ಲಾಸವಾಗಿರಬೇಕು. Now this is the uniform teaching of the New Testament, that we ought to rejoice in our struggles and tribulations. ನಮ್ಮ ಉಪದ್ರವಗಳಲ್ಲಿಯೂ ನಮ್ಮ ಹಿಂಸೆಗಳಲ್ಲಿಯೂ ನಮ್ಮ ಕಷ್ಟಗಳಲ್ಲಿಯೂ ನಾವು ಉಲ್ಲಾಸಬೇಕೆಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಂತಹ ಒಂದು ಸಮವಸ್ತ್ರವಾದಂತಹ ಒಂದು ಉಪದೇಶವಾಗಿದೆ. But let's be honest, that's not our first response or even a standard response. ಅದು ಮೊಟ್ಟ ಮೊದಲನೇ ಒಂದು ಜವಾಬ್ದಾರಿ ಅಲ್ಲ, ಪ್ರತಿಕ್ರಿಯೆ ಅಲ್ಲ, ಅದೊಂದು ಸದೃಢವಾದಂತಹ ಪ್ರತಿಕ್ರಿಯೆಯೂ ಸಹ ಆಗಿದೆ. No, I said, let's be honest, that's not our standard response. Okay. ಅದು ನಮ್ಮ ಒಂದು ಸ್ಟ್ಯಾಂಡರ್ಡ್ ಆದಂತಹ ಪ್ರತಿಕ್ರಿಯೆ ಅಲ್ಲ ಎಂಬುದಾಗಿ ನಾವು ಹೇಳ್ತೇವೆ. Some of us may be able to say that we don't complain about our trials. ನಮ್ಮ ಪರಿಶೋಧನೆ ಕುರಿತಾಗಿ ನಾವು ದೂರುವುದಿಲ್ಲ ಎಂಬುದಾಗಿ ಒಂದು ವೇಳೆ ಕೆಲವರು ಹೇಳಬಹುದು. Others may say that we are usually able to rejoice in spite of what is happening around us. ನಮ್ಮ ಸುತ್ತಲೂ ಏನ್ ನಡೀತಾ ಇದೆಯೋ ಎಲ್ಲದರ ಮಧ್ಯದಲ್ಲಿ ಸಹ ನಾವು ಆನಂದಿಸ್ತಾ ಇದ್ದೇವೆ ಎಂಬುದಾಗಿ ಕೆಲವರು ಹೇಳಬಹುದು. But how many of us can honestly say that we rejoice in our trials? ನಮ್ಮ ಉಪದ್ರವಗಳಲ್ಲಿ ಸಹ ನಾವು ಉಲ್ಲಾಸಿಸ್ತೇವೆ, ನಾವು ಸಂತೋಷ ಪಡ್ತೇವೆ ಎಂಬುದಾಗಿ ನಮ್ಮಲ್ಲಿ ಎಷ್ಟು ಜನರು ಒಂದು ನಿಷ್ಠೆಯಿಂದ ಹೇಳಬಹುದು. So we all have something to learn here. ಎಲ್ಲರಿಗೂ ಸಹ ಇಲ್ಲಿ ಕಲಿಯಲಿಕ್ಕೆ ವಿಷಯ ಇದೆ. And Paul is trying to list out the blessings of life that has been justified by faith. ನಂಬಿಕೆಯಿಂದ ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಂತಹ ಜೀವಿತದ ಕುರಿತಾಗಿ, ಜೀವಿತಕ್ಕಿರುವಂತಹ ಆಶೀರ್ವಾದದ ಕುರಿತಾಗಿ ಪೌಲನು ಇಲ್ಲಿ ವಿವರಿಸುತ್ತಾ ಇದ್ದಾನೆ. And that's why he says, and not only this. ಅದಕ್ಕೋಸ್ಕರವಾಗಿ ಹೇಳ್ತಾನೆ ಇದು ಮಾತ್ರವೇ ಅಲ್ಲ. So to get a handle on what Paul means about how we can grow in this strange virtue, let me give you 3 thoughts on this.
ಇಲ್ಲಿ ಒಂದು ಅಭೂತಪರವಾದಂತಹ ವಿಷಯದಲ್ಲಿಯೂ ಕೂಡ ನಾವು ಬೆಳಿಲಿಕ್ಕೆ ಹೇಗೆ ಸಾಧ್ಯ ಎಂಬುದಾಗಿ ಪೌಲನು ಏನ್ ಹೇಳ್ತಾನೆ ಎಂಬುದಾಗಿರುವುದಕ್ಕೆ ನಾನು 3 ಆಲೋಚನೆಗಳನ್ನ ನಾನು ನಿಮ್ಗೆ ಇಲ್ಲಿ ಕೊಡ್ತೇನೆ. Number one, ಮೊದಲನೇದು, rejoicing in trials is not an automatic response, it's a conscious effort. ಆ ಒಂದು ಉಪದ್ರವಗಳಲ್ಲಿಯೂ ಸಹ ಉಲ್ಲಾಸಿಸುವಂತದ್ದು ಅದು ತನ್ನಷ್ಟಕ್ಕೆ ತಾನೇ ಬರುವಂತದ್ದಲ್ಲ, ಅದು ನಿರಂತರವಾಗಿರುವಂತಹ ಒಂದು ಪರಿಶ್ರಮದಿಂದ ಬರುವಂತದ್ದಾಗಿದೆ. If rejoicing in trials was an automatic response, then we'll have a lot of people rejoicing in the world. ಒಂದು ವೇಳೆ ತನ್ನಷ್ಟಕ್ಕೆ ತಾನೇ ಉಲ್ಲಾಸ ಪಡುವಂತದ್ದು, ಸಂತೋಷಿಸುವುದು ತನ್ನಷ್ಟಕ್ಕೆ ತಾನೇ ಬರುವಂತದ್ದು ಎಂಬುದಾಗಿ ನಾವು ಅಂದುಕೊಳ್ಳುವುದಾದ್ರೆ ಈ ಲೋಕದಲ್ಲಿ ಅನೇಕ ಜನರು ಉಲ್ಲಾಸ ಪಡುವಂತದನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. Because nobody likes trials. ಯಾಕಂದ್ರೆ ಯಾರಿಗೂ ಸಹ ಈ ಒಂದು ಕಷ್ಟಗಳೆನ್ನುವಂಥದ್ದು ಇಷ್ಟ ಇಲ್ಲ. But quite to the contrary, we see a lot of people complaining about their pain and suffering and trials. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ನಾವು ನೋಡುವಾಗ ಅನೇಕ ಜನರು ಅವರ ಕಷ್ಟ, ಅವರ ನೋವು, ಅವರ ಎಲ್ಲಾ ರೀತಿಯಂತಹ ಆ ವಿಷಯಗಳಲ್ಲಿ ಅವರು ದೂರುವಂತದ್ದು ನೋಡ್ತೇವೆ. And even Christians complain about such things. ರೈತರು ಸಹ ಆ ವಿಷಯಗಳಲ್ಲಿ ದೂರುವಂತವರಾಗಿದ್ದಾರೆ. So rejoicing is not an automatic response. We need to make a conscious effort for it. ಉಲ್ಲಾಸ ಪಡುವಂತದ್ದು ತನ್ನಷ್ಟಕ್ಕೆ ತಾನೇ ಬರುವಂತದ್ದಲ್ಲ, ಅದಕ್ಕೋಸ್ಕರವಾಗಿ ನಾವು ನಿರಂತರವಾಗಿ ಪರಿಶ್ರಮ ಪಡುವಂತವರಾಗಿರಬೇಕು. Secondly, ಎರಡನೇದಾಗಿ, exulting in trials does not mean denying the pain. ಉಪದ್ರವಗಳಲ್ಲಿ ಸಹ ಉಲ್ಲಾಸ ಪಡುವಂತದ್ದು ಎಂಬುದಾಗಿ ನೋಡುವಾಗ ನೋವನ್ನು ಅಲ್ಲಗಳೆಯುವಂತದ್ದು ಎಂಬುದಾಗಿರುವಂತ ಅರ್ಥವಲ್ಲ. The Bible does not encourage us to deny the pain. ಸತ್ಯವೇದವೆಂದಿಗೂ ಸಹ ನಮಗೆ ನೋವನ್ನು ಅಲ್ಲಗಳೆಯರೆಂಬುದಾಗಿ ನಮ್ಮನ್ನು ಪ್ರೋತ್ಸಾಹಿಸುವುದಿಲ್ಲ. The Bible does not encourage us to pretend as though we are happy and praising the Lord. ನಾವು ಸಂತೋಷವಾಗಿದ್ದೇವೆ, ನಾವು ಕರ್ತನನ್ನು ಸ್ತುತಿಸ್ತಾ ಇದ್ದೇವೆ ಎಂಬುದಾಗಿ ನಟಿಸಿರಿ ಎಂಬುದಾಗಿ ಕೂಡ ಸತ್ಯವೇದವು ನಮಗೆ ಕಲಿಸೋದಿಲ್ಲ. In fact, later in Romans chapter 12, Paul says, mourn with those who mourn, weep with those who weep. ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಪೌಲನು ಹೇಳುತ್ತಾನೆ, ಅಳುವವರ ಸಂಗಡ ಅಳರಿ, ದುಃಖ ಪಡುವವರ ಸಂಗಡ ದುಃಖ ಪಡಿರಿ. So there's nothing wrong in weeping and crying in the midst of a difficult situation for a Christian. ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಅಳುವಂತದ್ದು, ದುಃಖಿಸುವಂತದ್ದು ತಪ್ಪಲ್ಲ. We shouldn't deny these feelings and emotions just to look more spiritual. ಬಹಳ ಉನ್ನತವಾದಂತಹ ರೀತಿಯಾದಂತಹ ಆತ್ಮಿಕ ಜೀವಿತವನ್ನು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ತೋರಿಸುವುದಕ್ಕೋಸ್ಕರವಾಗಿ ಈ ಕಷ್ಟಗಳನ್ನ, ದುಃಖಗಳನ್ನ ನಾವು ಅಲ್ಲಗಳೆಯುವಂತದ್ದು ಸರಿಯಲ್ಲ. But through these tears and pain, we should be sustained by our hope in the promises of God. ಎಲ್ಲಾ ರೀತಿಯಾದಂತಹ ನೋವುಗಳ ಮುಖಾಂತರವಾಗಿಯೂ, ದುಃಖದ ಮುಖಾಂತರವಾಗಿಯೂ, ಕಣ್ಣೀರಿನ ಮುಖಾಂತರವಾಗಿಯೂ ಸಹ ಈ ಒಂದು ದೇವರ ಮೇಲಿರುವಂತಹ ಒಂದು ನಿರೀಕ್ಷೆಯನ್ನ ನಾವು ಎತ್ತಿ ತೋರಿಸುವಂತವರಾಗಿದ್ದೇವೆ. We know that He is sovereign over all things and He cares for us. ಇದೆಲ್ಲದರ ಮಧ್ಯದಲ್ಲಿ ಆತನು ಸಾರ್ವಭೌಮನಾಗಿದ್ದಾನೆ, ಆತನು ನಮಗೋಸ್ಕರವಾಗಿ ಕಾಳಜಿ ತೋರಿಸುವಂತವನಾಗಿದ್ದಾನೆ ಎಂಬುದಾಗಿ ನಾವು ತೋರಿಸುವಂತವರಾಗಿದ್ದೇವೆ. But exulting in trials does not mean denying the pain. ಆ ಒಂದು ಉಪದ್ರವಗಳಲ್ಲಿ ಉಲ್ಲಾಸ ಪಡುವಂತದ್ದು ಎಂಬುದಾಗಿ ಹೇಳುವಾಗ ಆ ನೋವನ್ನು ಅಲ್ಲಗಳೆಯುವಂತದ್ದು ಎಂಬುದಾಗಿ ಅರ್ಥವಲ್ಲ. Thirdly, ಮೂರನೇದಾಗಿ, exulting in trials becomes possible when we keep in mind that God is using them to shape our character. ನಮ್ಮ ಗುಣಲಕ್ಷಣಗಳನ್ನ ದೇವರು ಈ ಒಂದು ಉಪದ್ರವಗಳ ಮುಖಾಂತರವಾಗಿ, ಪರಿಶೋಧನೆಗಳ ಮುಖಾಂತರವಾಗಿ ರೂಪಿಸುವುದಕ್ಕೆ ಆತನು ಉಪಯೋಗಿಸುತ್ತಾ ಇದ್ದಾನೆಂಬುದಾಗಿ ನಾವು ಅಂದುಕೊಳ್ಳುವಾಗ ನಾವು ಆ ಒಂದು ಉಪದ್ರವಗಳ ಮಧ್ಯದಲ್ಲಿ ನಾವು ಉಲ್ಲಾಸದಿಂದಿರ್ಲಿಕ್ಕೆ ಸಾಧ್ಯ. Notice what Paul is saying in the verse, knowing that suffering produces endurance, and endurance produces character, and character produces hope. ಪೌಲನು ಏನ್ ಹೇಳ್ತಾ ಇದ್ದಾರೆ ನೋಡ್ರಿ, ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹೆಚ್ಚುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. Don't miss the word knowing there. ಅಲ್ಲಿ ನಾವು ಹುಟ್ಟುತ್ತದೆ ಎಂಬುದು ಬಲ್ಲೆವು ಎನ್ನುವಂತಹ ಪದವನ್ನ ನಾವು ತಪ್ಪಿಸಬಾರದು. Paul says we know it. ನಾವು ತಿಳಿದಿದ್ದೇವೆ ಅಥವಾ ನಾವು ಬಲ್ಲೆವೆಂಬುದಾಗಿ ಪೌಲನು ಹೇಳುತ್ತಾನೆ. Now we will grow only if we joyfully submit to God, because we keep in mind that He is sovereign and that He is using these trials to make us more and more like Christ. ಆತನು ಸಾರ್ವಭೌಮನಾಗಿದ್ದಾನೆ ಮತ್ತು ನನ್ನನ್ನು ಕ್ರಿಸ್ತನ ಸಾರೂಪ್ಯಕ್ಕೆ ಹೆಚ್ಚೆಚ್ಚಾಗಿ ರೂಪಿಸುವುದಕ್ಕೋಸ್ಕರವಾಗಿ ದೇವರು ಇಂಥ ರೀತಿಯಾದಂತಹ ಪರಿಶೋಧನೆಗಳನ್ನ, ಬಾಧೆಗಳನ್ನು ಉಪಯೋಗಿಸ್ತಾ ಇದ್ದಾನೆಂಬುದಾಗಿ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಾಗ ನಾವು ಹೆಚ್ಚಾಗಿ ನಿರೀಕ್ಷೆ ಹೊಂದಕ್ಕೆ ಸಾಧ್ಯವಾಗುತ್ತದೆ.
Notice the chain of thought here that Paul is writing. ಇಲ್ಲಿ ಪೌಲನು ಬರೀತಾ ಇರುವಂತ ಆಲೋಚನೆಗಳ ಒಂದು ಸರಪಳಿಯನ್ನು ನೋಡ್ರಿ. Suffering brings about endurance. ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. So Paul's point is, you cannot develop endurance without going through trials. ನೀವು ಆ ಒಂದು ಪರಿಶೋಧನೆಗಳನ್ನು ಹಾದು ಹೋಗದೆ ಹೋದ್ರೆ ನಿಮ್ಮಲ್ಲಿ ಅನುಭವ ಸಿದ್ಧಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. When everything is going right for you, you don't have to endure. ನಿಮ್ಮ ಜೀವಿತದಲ್ಲಿ ಎಲ್ಲವೂ ಸಹ ಸರಿಯಾಗಿ ಹೋಗ್ತಾ ಇದ್ರೆ ನೀವು ಆ ಒಂದು ಅನುಭವ ಸಿದ್ಧಿ ಅಥವಾ ತಾಳ್ಮೆ ಹುಟ್ಟಲಿಕ್ಕೆ ಸಾಧ್ಯವಿಲ್ಲ. It's not difficult to trust the Lord when everything is going right for you. ಎಲ್ಲಾ ವಿಷಯಗಳು ನಿಮ್ಮ ಜೀವಿತದಲ್ಲಿ ಸರಿಯಾಗಿರುವಾಗ ಕರ್ತನ ಮೇಲೆ ಭರವಸೆ ಇಡುವಂತದ್ದು ಅಷ್ಟು ಸುಲಭವಲ್ಲ. But Paul's question is, will you and I endure when life is hard? ನಾನು ಮತ್ತು ನೀನು ನಮ್ಮ ಜೀವಿತದಲ್ಲಿ ಜೀವಿತ ಬಹಳ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿಯೂ ಸಹ ನಾವು ಆನಂದಿಸಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? Will you trust and submit to God's mighty hand when one of your loved ones is stricken with COVID-19? ನಿಮ್ಮಲ್ಲಿ ನಿಮ್ಮ ಪ್ರಿಯರು COVID-19 ಇಂದ ಬಾಧಿತರಾದಂತಹ ಸಮಯದಲ್ಲಿ ನೀವು ಕರ್ತನ ಕೈಗಳಿಗೆ ಒಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? Will you trust and submit to God's sovereignty and His loving care when we understand that many people are dying around us? ನಮ್ಮ ಸುತ್ತಲೂ ಅನೇಕ ಜನರು ಸಾಯ್ತಾ ಇದ್ದಾರೆ ಎಂಬುದಾಗಿ ನಮಗೆ ಗೊತ್ತಾದಂತಹ ಸಮಯದಲ್ಲಿ ದೇವರ ಕೃಪೆಯುಳ್ಳಂತ ಕರುಣೆಯುಳ್ಳಂತ ಹಸ್ತಗಳಿಗೆ ನಮ್ಮನ್ನು ನಾವು ಪ್ರೀತಿಯಿಂದ ಒಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? Paul says suffering produces endurance. ಅವನು ಹೇಳುತ್ತಾನೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ. Endurance produces character. ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. Now the Greek word here means something that has passed the test. ಇಲ್ಲಿ ಗ್ರೀಕ್ ಪದವು ಬರುವುದೇನೆಂದ್ರೆ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂಥದ್ದು. It comes out on the other side completely approved. ಮತ್ತೊಂದು ಕಡೆಗೆ ಅದು ಸಂಪೂರ್ಣವಾಗಿ ಸಾಬೀತಾಗಿ ಬರುವಂತದ್ದು ಎಂಬುದಾಗಿ ನೋಡ್ತೇವೆ. So when you go through a tough time, a trial trusting in God, your faith becomes proven, tested and approved. ನೀವು ಕಠಿಣವಾದಂತಹ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಂತಹ ಸಮಯದಲ್ಲಿ ನಿಮ್ಮ ನಂಬಿಕೆಯು ಆ ಒಂದು ಪರಿಶೋಧನೆಗಳ ಮುಖಾಂತರವಾಗಿ ಹೊರಬರುವಂತದ್ದಾಗಿದೆ. You've been through the test and you've passed the test. ನೀವು ಪರೀಕ್ಷೆಯಲ್ಲಿ ಹಾದು ಹೋಗಿದ್ದೀರಿ ಮತ್ತು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಿ. You know by experience that you can lean on Him as you go through tough times. ನೀವು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಗಳಲ್ಲಿ ಹಾದು ಹೋಗುವಾಗ ಆತನ ಮೇಲೆ ಹಾತುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ನೀವು ತಿಳಿದುಕೊಂಡಿದ್ದೀರಿ. That produces character. ಅದು ನಿಮಗೆ ಅನುಭವ ಸಿದ್ಧಿಯನ್ನು ಹುಟ್ಟಿಸುತ್ತದೆ. And Paul then says character produces hope. ಮತ್ತು ಪೌಲನು ನಂತರದಲ್ಲಿ ಹೇಳುವಂತ ಮಾತೇನೆಂದ್ರೆ ಅನುಭವ ಸಿದ್ಧಿಯು ನಿರೀಕ್ಷಣೆಯನ್ನು ಹುಟ್ಟಿಸುತ್ತದೆ. It's a stronger hope now. ಈಗ ಒಂದು ನಿರೀಕ್ಷಣೆಯು ದೃಢವಾಗಿದೆ. So the Christian boasts in his present experience. ಅದರಿಂದ ಒಬ್ಬ ಕ್ರೈಸ್ತನು ತನ್ನ ಪ್ರಸ್ತುತ ಕಾಲದಲ್ಲಿ ತನ್ನನ್ನು ಹೊಗಳಿಕೊಳ್ಳುತ್ತಾನೆ. Fifthly, the Christian has the Holy Spirit. ಐದನೇದಾಗಿ ಒಬ್ಬ ಕ್ರೈಸ್ತನಿಗೆ ಪರಿಶುದ್ಧಾತ್ಮನಿದ್ದಾನೆ. Look at verse 5. 5ನೇ ವಚನ ನೋಡ್ರಿ. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿಯ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. Now Paul is talking about God's love for us. ಇಲ್ಲಿ ಪೌಲನು ನಮಗಿರುವಂತಹ ದೇವರ ಪ್ರೀತಿಯ ಕುರಿತಾಗಿ ಮಾತನಾಡುತ್ತಾ ಇದ್ದಾನೆ. COVID-19 around us does not indicate that God does not love us. ನಮ್ಮ ಸುತ್ತಲಿರುವಂತಹ ಈ COVID-19 ದೇವರು ನಮ್ಮನ್ನು ಪ್ರೀತಿಸುತ್ತಾ ಇಲ್ಲ ಎಂಬಂತದನ್ನ ಸೂಚಿಸುವುದಿಲ್ಲ. So many deaths around us don't indicate that God does not love us. ನಮ್ಮ ಸುತ್ತಲಿರುವಂತಹ ಅನೇಕ ಮರಣಗಳು ದೇವರು ನಮ್ಮನ್ನು ಪ್ರೀತಿಸುತ್ತಾ ಇಲ್ಲ ಎಂಬುದಾಗಿ ಸೂಚಿಸುವುದಿಲ್ಲ. Quite the contrary, towards the end of Romans chapter 8, Paul is going to write that neither tribulation nor distress nor anything can separate us from the love of God that is in Christ Jesus our Lord. ಇದಕ್ಕೆ ತದ್ವಿರುದ್ಧವಾಗಿ ಅಪೊಸ್ತಲನಾದ ಪೌಲನು ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಹೇಳ್ತಾನೆ, ಮರಣವಾಗಲಿ ಉಪದ್ರವಗಳಾಗಲಿ ಯಾವುದಾಗಲಿ ಸಹ ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯವಿಲ್ಲ. And Paul says God's love has been poured into our hearts through the Holy Spirit who has been given to us. ಪೌಲನು ಹೇಳ್ತಾನೆ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ
ಧಾರಾಳವಾಗಿ ಸುರಿದಿದೆಯಲ್ಲ. Notice the Spirit has been poured out into our hearts. ನೀವು ತಿಳ್ಕೊಳ್ರಿ, ನಮ್ಮ ಹೃದಯಗಳಲ್ಲಿ ದೇವರ ಪ್ರೀತಿ ರಸವು ಧಾರಾಳವಾಗಿ ಸುರಿಯಲ್ಪಟ್ಟಿದೆ. It means He has come, He's been given to us to indwell us. ಆತನು ಬಂದು ನಮ್ಮಲ್ಲಿ ಆತನು ಕೊಡಲ್ಪಟ್ಟಿರುವುದು ಯಾಕೆಂದ್ರೆ ನಮ್ಮಲ್ಲಿ ನೆಲೆಗೊಳ್ಳೋದಕ್ಕೋಸ್ಕರವಾಗಿ. And the indwelling Spirit makes us aware of God's love for us in sending His Son to die for us on the cross. ಈ ಒಂದು ನಮ್ಮಲ್ಲಿ ನೆಲೆಗೊಂಡಂತಹ ಪವಿತ್ರ ಆತ್ಮನು ನನಗೆ ನೆನಪಿಸುವಂತಹ ವಿಷಯವೇನೆಂದ್ರೆ ದೇವರು ನಮಗೋಸ್ಕರವಾಗಿ ತನ್ನ ಮಗನನ್ನು ಕಳಿಸಿ ಆತನನ್ನ ಕಲ್ವಾರಿ ಶಿಲುಬೆಯಲ್ಲಿ ಸಾಯುವುದಕ್ಕೆ ಸಾಯಲ್ಪಡುವುದಕ್ಕೆ ಅನುಮತಿಸಿದನು. So poured out for us, which means there is an abundant, continuous supply of His love, refreshing us, sustaining us, especially through tough times like these. ಇಂಥ ರೀತಿಯಾದಂತಹ ಕ್ಲಿಷ್ಟಕರವಾದಂತಹ ಸಮಯಗಳಲ್ಲಿ, ವಿಶೇಷವಾಗಿ ಇಂತಹ ಸಮಯದಲ್ಲಿ ದೇವರ ಪ್ರೀತಿಯು ಧಾರಾಳವಾಗಿ, ಅದು ಸ್ವಲ್ಪವಲ್ಲ, ಅದು ಬಹಳ ಧಾರಾಳವಾಗಿ ನಮ್ಮ ಹೃದಯದಲ್ಲಿ ಸುರಿಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. The Christian has the Holy Spirit. ಕ್ರೈಸ್ತನಿಗೆ ಪರಿಶುದ್ಧಾತ್ಮನಿದ್ದಾನೆ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, let me remind you as we go through this COVID-19. ಈ COVID-19 ನಲ್ಲಿ ನಾವು ಹಾದು ಹೋಗುತ್ತಾ ಇರುವಾಗ ನಾನು ನಿಮಗೆ ಒಂದು ವಿಷಯವನ್ನು ನೆನಪಿಸಲಿಯಾ? As a Christian, you have hope in this present circumstances through the Holy Spirit. ಪರಿಶುದ್ಧಾತ್ಮನ ಮುಖಾಂತರವಾಗಿ ಮಾತ್ರವೇ ಕ್ರೈಸ್ತರಾದಂತಹ ನಿಮಗೆ ಒಂದು ನಿರ್ದಿಷ್ಟವಾದಂತಹ ನಿರೀಕ್ಷೆ ಇದೆ. No other faith can give you this kind of a blessing. ಯಾವ ಬೇರೆ ನಂಬಿಕೆಯೂ ಸಹ ಇಂಥ ರೀತಿಯಾದಂತಹ ಆಶೀರ್ವಾದವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. You have peace with God. ನಿಮಗೆ ದೇವರೊಂದಿಗೆ ಸಮಾಧಾನ ಇದೆ. You have access into the very presence of God. ದೇವರ ಒಂದು ನಿರ್ದಿಷ್ಟವಾದಂತಹ ಪ್ರಸನ್ನತೆಗೆ, ಸಾನ್ನಿಧ್ಯಕ್ಕೆ ನಿಮಗೆ ಪ್ರವೇಶ ಇದೆ. You have confidence that we will share in His glory. ಆತನ ಮಹಿಮೆಯನ್ನು ಹಂಚಿಕೊಳ್ಳುತ್ತೇವೆ ಎಂಬಂತಹ ಭರವಸೆ ಇದೆ. We boast in our present experience. ನಮ್ಮ ಪ್ರಸ್ತುತವಾದಂತಹ ಅನುಭವಗಳಲ್ಲಿ ನಾವು ಹೊಗಳಿಕೊಳ್ಳುತ್ತೇವೆ. And we have God Himself, the third person of the Trinity, coming and indwelling us. We have the Holy Spirit. ಮತ್ತು ದೇವರು ತಾನೇ ತ್ರೈಕತ್ವದಲ್ಲಿ ಮೂರನೇ ವ್ಯಕ್ತಿಯಾಗಿರುವಂತಹ ಪರಿಶುದ್ಧಾತ್ಮ ಮತ್ತು ಪವಿತ್ರಾತ್ಮ ತಾನೇ ನಮ್ಮೊಳಗೆ ಬಂದು ಆತನ ನೆಲೆಗೊಂಡಂತವನಾಗಿದ್ದಾನೆ. These are great blessings. ದೊಡ್ಡ ಆಶೀರ್ವಾದವಲ್ವಾ? Let's be mindful of these blessings and enjoy them. ಈ ಒಂದು ಆಶೀರ್ವಾದಗಳ ಕುರಿತಾಗಿ ನೀವು ಅದನ್ನ ಗುರುತಿಸಿಕೊಂಡವರಾಗಿ ಇದರಲ್ಲಿ ಉಲ್ಲಾಸ ಪಡಬೇಕು. So verses 1 through 5, we saw the first thing, that the Christian has hope in the present circumstances through the Holy Spirit. 1ರಿಂದ 5ನೇ ವಚನದವರೆಗೆ ಒಬ್ಬ ಕ್ರೈಸ್ತನಿಗೆ ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ಅಥವಾ ಪ್ರಸ್ತುತವಾದಂತಹ ಕಾಲದಲ್ಲಿ ಪರಿಶುದ್ಧಾತ್ಮನ ಮುಖಾಂತರ ಒಂದು ಉಲ್ಲಾಸ ಇದೆ ಎಂಬುದಾಗಿ ನಾವು ನೋಡಿದೆವು. Then there's a second thing, that is a great blessing of being a Christian. ಮತ್ತು ಎರಡನೇದಾಗಿ ಒಬ್ಬ ಕ್ರೈಸ್ತನಾಗಿರುವಂತಹ ಶ್ರೇಷ್ಠವಾದ ಆಶೀರ್ವಾದ. And that is, the Christian has an objective ground of hope in the cross of Christ. ಕ್ರಿಸ್ತನ ಶಿಲುಬೆಯ ಮುಖಾಂತರವಾಗಿ ಒಬ್ಬ ಕ್ರೈಸ್ತನಿಗೆ ಆ ಒಂದು ನಿರ್ದಿಷ್ಟವಾದಂತಹ ನಿರೀಕ್ಷೆ ಎಂಬಂತಹ ಒಂದು ನೆಲೆ ಇದೆ. And you can see that in verses 6 through 8. ಅದನ್ನು ನಾವು 6ರಿಂದ 8ನೇ ವಚನದವರೆಗೆ ನಾವು ನೋಡ್ಲಿಕ್ಕೆ ಸಾಧ್ಯ. Hope for the believer is rooted in the objective work of the cross of Christ. ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಉಂಟಾದಂತಹ ಆ ಕೆಲಸದ ಮುಖಾಂತರವಾಗಿಯೇ ಕ್ರೈಸ್ತನಲ್ಲಿರುವಂತಹ ನಿರೀಕ್ಷೆಯು ಅದು ಬೇರೂರಲ್ಪಟ್ಟಿದೆ. In clarifying this, Paul gives us 3 details. ಇದನ್ನು ಸ್ಪಷ್ಟೀಕರಿಸೋದಕ್ಕೋಸ್ಕರವಾಗಿ ಪೌಲನು ನಮಗೆ ಮೂರು ವಿವರಣೆಗಳನ್ನು ಕೊಡುತ್ತಾನೆ. Firstly, Paul says, Christ died for us at just the right time. ಮೊದಲನೇದಾಗಿ ನೇಮಿತ ಕಾಲದಲ್ಲಿ ಭಕ್ತಹೀನರಿಗೋಸ್ಕರ ಕ್ರಿಸ್ತನು ಪ್ರಾಣ ಕೊಟ್ಟನು. Look at verse 6. 6ನೇ ವಚನ ನೋಡಿ. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. And notice, we were weak. ನೆನಪಿಟ್ಕೊಳ್ರಿ, ಗುರುತಿಸ್ಕೊಳ್ರಿ, ನಾವು ಬಲಹೀನರಾಗಿದ್ದೇವೆ. It means we were incapable of working out any righteousness by ourselves. ನಮ್ಮಷ್ಟಕ್ಕೆ ನಾವೇ ಯಾವುದೇ ರೀತಿಯಾದಂತಹ ಆ ಒಂದು ನೀತಿಯುತವಾದಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗಿತ್ತು. We didn't have any capacity in ourselves to do good. ನಮಗೆ ಒಳ್ಳೆಯದನ್ನು ಮಾಡಲಿಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಾಮರ್ಥ್ಯ ಇರಲಿಲ್ಲ. We were spiritually dead and living in disobedience to God. ನಾವು ಆತ್ಮಿಕವಾಗಿ ಸತ್ತು ದೇವರಿಗೆ ಅವಿಧೇಯರಾಗಿ ಜೀವಿಸ್ತಾ ಇದ್ದೆವು. We were not able to save ourselves.
ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇರಲಿಲ್ಲ. We were not able to see the beauty of the light of the gospel. ದೇವರ ವಾಕ್ಯದ ಸುವಾರ್ತೆಯ ಒಂದು ಸೌಂದರ್ಯವನ್ನು ನೋಡ್ಲಿಕ್ಕೆ ನಮಗೆ ಸಾಧ್ಯವಾಗಿರ್ಲಿಲ್ಲ. We were unable to understand spiritual truths. ಆತ್ಮಿಕ ಸತ್ಯಾಂಶಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಅಸಮರ್ಥರಾಗಿದ್ದೆವು. We were not seeking God. ನಾವು ದೇವರನ್ನು ಹುಡುಕುವಂತವರಾಗಿರ್ಲಿಲ್ಲ. We were unable to follow God's law. ದೇವರ ಪ್ರೀತಿಯನ್ನು ಹಿಂಬಾಲಿಸಲಿಕ್ಕೆ ನಮಗೆ ಸಾಮರ್ಥ್ಯ ಇರಲಿಲ್ಲ. We didn't have the heart or the intention to please Him. ಆತನನ್ನು ಮೆಚ್ಚಿಸುವಂತಹ ಹೃದಯ ನಮಗಿರ್ಲಿಲ್ಲ, ಅಥವಾ ಆ ಒಂದು ಹೃದಯದ ಸ್ವಭಾವ ಇರಲಿಲ್ಲ. At that time, while we were in a condition like that, while we were totally unable to please God, Christ died for us. ಅಂತ ಸಮಯದಲ್ಲಿಯೂ ನಾವು ದೇವರನ್ನು ಅಥವಾ ದೇವರನ್ನು ಮೆಚ್ಚಿಸಲಿಕ್ಕೆ ಅಥವಾ ದೇವರನ್ನು ಪ್ರೀತಿಸಲಿಕ್ಕೆ ಅಸಮರ್ಥರಾಗಿದ್ದಂತ ಆ ಸಮಯದಲ್ಲಿಯೂ ಕೂಡ, ಅಶಕ್ತರಾಗಿದ್ದಂತ ಸಮಯದಲ್ಲಿಯೂ ಕೂಡ ನೇಮಿತ ಕಾಲದಲ್ಲಿ ಕ್ರಿಸ್ತನು ಭಕ್ತಿಹೀನರಿಗೋಸ್ಕರವಾಗಿ ಪ್ರಾಣ ಕೊಟ್ಟನು. And Paul says we were ungodly as well. ಮತ್ತು ಪೌಲನು ಹೇಳ್ತಾನೆ, ನಾವು ಭಕ್ತಿಹೀನರಾಗಿದ್ದೆವು. It means he is talking about a person who doesn't have any righteousness, or he doesn't have any respect for sacred things. ಅರ್ಥವೇನೆಂದ್ರೆ, ಆ ಒಂದು ಪರಿಶುದ್ಧವಾದಂತ ವಿಷಯಗಳಿಗೋಸ್ಕರವಾಗಿ ಒಬ್ಬ ವ್ಯಕ್ತಿಗೆ ಯಾವುದೇ ರೀತಿಯಾದಂತ ಗೌರವ ಇರಲಿಲ್ಲ. Paul says, even for wretches like us, Christ died for us. ಪೌಲನು ಹೇಳ್ತಾನೆ, ಭಕ್ತಿಹೀನರಿಗೋಸ್ಕರವಾದಂತ ನಮಗೋಸ್ಕರವಾಗಿ ಕ್ರಿಸ್ತನು ಸತ್ತನು, ಪ್ರಾಣ ಕೊಟ್ಟನು. So Christ died for us at just the right time. ನೇಮಿತ ಕಾಲದಲ್ಲಿ ಕ್ರಿಸ್ತನು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟನು. Secondly, ಎರಡನೇದಾಗಿ, human love is faulty and fickle. ಮನುಷ್ಯನ ಪ್ರೀತಿ ಅನ್ನುವಂಥದ್ದು ಅದು ಸುಳ್ಳಾದಂಥದ್ದು ಮತ್ತು ಅದು ಅನಿರ್ದಿಷ್ಟವಾದದ್ದು. Look at verse 7. 7ನೇ ವಚನ ನೋಡ್ರಿ. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ, ಉಪಕಾರಿಗೋಸ್ಕರ ಪ್ರಾಣ ಕೊಡುವುದಕ್ಕೆ ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೂ Now Paul is making a contrast here. ಇಲ್ಲಿ ಪೌಲನು ಒಂದು ತದ್ವಿರುದ್ಧತೆಯನ್ನು ಮಾಡ್ತಾ ಇದ್ದಾನೆ. He's saying somebody, if ever, will rarely die for a purely righteous person. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. So though for a person who's good or benevolent or generous, a person might possibly dare to die. ಒಂದು ವೇಳೆ ಒಬ್ಬ ವ್ಯಕ್ತಿ ಉದಾರಿಯಾಗಿರ್ಬೋದು, ಒಳ್ಳೆಯವನಾಗಿರ್ಬೋದು, ಆತ ನೀತಿವಂತನಾಗಿರ್ಬೋದು, ಅಂತ ವ್ಯಕ್ತಿಗೋಸ್ಕರವಾಗಿ ಒಬ್ಬ ವ್ಯಕ್ತಿ ಪ್ರಾಣ ಕೊಡುವಂಥದ್ದು ಅಪರೂಪ. So human love is faulty. ಅದರಿಂದ ಮನುಷ್ಯನ ಪ್ರೀತಿ ಅನ್ನುವಂಥದ್ದು ಸುಳ್ಳಾದದ್ದು. Lastly, Paul says God's love is pure and sacrificial. ಕೊನೆಯದಾಗಿ ಪೌಲನು ಹೇಳ್ತಾನೆ, ದೇವರ ಪ್ರೀತಿಯು ಶುದ್ಧವಾದಂಥದ್ದು ಮತ್ತು ಅದು ತ್ಯಾಗಪೂರ್ವಕವಾದದ್ದು. Look at verse 8. 8ನೇ ವಚನ ನೋಡ್ರಿ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. God did not wait for us to become better people to clean us. ನಮ್ಮನ್ನು ದೇವರು ಶುದ್ಧಿಪಡಿಸುವುದಕ್ಕೋಸ್ಕರವಾಗಿ ನಾವು ಉತ್ತಮರಾದಂತಹ ಜನರು ಆಗ್ಬೇಕೆಂಬುದಾಗಿ ಆತನು ಕಾಯಲಿಲ್ಲ. While we were still sinners, Christ died for us. ಇಲ್ಲಿ ನಾವು ನೋಡ್ತೇವೆ, ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟನು. Love is known by its demonstrations. ಪ್ರೀತಿಯು ಅದನ್ನು ಪ್ರದರ್ಶಿಸಲ್ಪಡುವುದರ ಮುಖಾಂತರವಾಗಿ ಅದು ತೋರಲ್ಪಟ್ಟಿದೆ. And the greatest demonstration of God's love is on the cross. ಆ ದೇವರ ಪ್ರೀತಿಯ ಅತ್ಯುನ್ನತವಾದಂತಹ ಪ್ರದರ್ಶಿಸಲ್ಪಡುವಿಕೆ ಅನ್ನುವಂಥದ್ದು ಅದು ಕಲ್ವಾರಿ ಶಿಲುಬೆ ಮೇಲೆ. Christ died for us. God's love is pure and sacrificial. ದೇವರ ಪ್ರೀತಿಯು ಶುದ್ಧವಾದದ್ದು ಮತ್ತು ತ್ಯಾಗಪೂರ್ವಕವಾದದ್ದರಿಂದ ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರವಾಗಿ ಪ್ರಾಣ ಕೊಟ್ಟನು. So far we've looked at two blessings or two benefits of being a Christian in this world. ಒಬ್ಬ ಕ್ರೈಸ್ತನಾಗಿ ಈ ಲೋಕದಲ್ಲಿರುವಾಗ ಇಲ್ಲಿ ತನಕ ಎರಡು ಲಾಭಗಳನ್ನು ನಾವು ನೋಡುತ್ತಾ ಬಂದಿದ್ದೇವೆ, ಎರಡು ಆಶೀರ್ವಾದಗಳನ್ನು ನಾವು ನೋಡುತ್ತಾ ಬಂದಿದ್ದೇವೆ. The Christian has hope in his present circumstances through the Holy Spirit. ಪರಿಶುದ್ಧಾತ್ಮನ ಮುಖಾಂತರವಾಗಿ ಒಬ್ಬ ಕ್ರೈಸ್ತನಿಗೆ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಹ ಅವನಿಗೊಂದು ನಿರೀಕ್ಷೆ ಇದೆ. And the Christian has an objective ground of hope in the cross of Christ. ಕ್ರಿಸ್ತನ ಶಿಲುಬೆಯ ಮುಖಾಂತರವಾಗಿ ಒಬ್ಬ ಕ್ರೈಸ್ತನಿಗೆ ಆ ಒಂದು ನಿರೀಕ್ಷೆ ಎಂಬಂತಹ ವಿಷಯ ಇದೆ. Then there's a third and a final one. ಮೂರನೇದಾಗಿ ಮತ್ತು ಕೊನೆಯದಾಗಿ, and that is the Christian has hope that he will be delivered from any future wrath.
ಮುಂದಿನ ಯಾವುದೇ ರೀತಿಯಾದಂತಹ ಉಗ್ರತೆಯಿಂದಲೂ ಸಹ ಒಬ್ಬ ಕ್ರೈಸ್ತನು ಬಿಡುಗಡೆ ಮಾಡಲ್ಪಡುತ್ತಾನೆಂಬಂತಹ ನಿರೀಕ್ಷೆ ಇದೆ. We'll see this in verses 9 through 11. ಅದನ್ನ 9ರಿಂದ 11ನೇ ವಚನದವರೆಗೆ ನಾವು ನೋಡ್ತೇವೆ. We have great confidence that we will not face any condemnation. ನಾವು ಇನ್ನ ಯಾವುದೇ ರೀತಿಯಾದಂತಹ ದಂಡನೆಯನ್ನು ಹೊಂದೋದಿಲ್ಲ ಎಂಬಂತಹ ಒಂದು ಸದೃಢವಾದಂತಹ ಒಂದು ಭರವಸೆ ನಮಗಿದೆ. And once again, Paul mentions three things about it. ಅಲ್ಲಿ ಮತ್ತೊಂದು ಸಾರಿ ಪೌಲನು ಅದರ ಕುರಿತಾಗಿ 3 ಸಂಗತಿಗಳನ್ನು ಉಲ್ಲೇಖಿಸ್ತಾನೆ. Now listen to me very carefully, please. ದಯಮಾಡಿ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳಿ. Number 1, the Christian will be saved from wrath. ಮೊದಲನೇದಾಗಿ ಒಬ್ಬ ಕ್ರೈಸ್ತನು ಉಗ್ರತೆಯಿಂದ ಕಾಪಾಡಲ್ಪಡುತ್ತಾನೆ ಅಥವಾ ರಕ್ಷಿಸಲ್ಪಡುತ್ತಾನೆ. Look at verse 9. 9ನೇ ವಚನ ನೋಡ್ರಿ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ. Notice Paul says we have been justified by his blood. ಇಲ್ಲಿ ನಾವು ನೋಡ್ತೇವೆ ಪೌಲನು ಹೇಳ್ತಾ ಇದ್ದಾನೆ ಆತನ ರಕ್ತದಿಂದ ನೀತಿವಂತರಾಗಿದ್ದೇವೆ. So Paul here is saying that we shall be saved from God's wrath through Christ Jesus. ಇಲ್ಲಿ ಪೌಲನು ಹೇಳುತ್ತಾನೆ ನಾವು ಯೇಸು ಕ್ರಿಸ್ತನ ಮುಖಾಂತರವಾಗಿ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ. Even if some Christians die in this coronavirus, they will be saved from the ultimate wrath of God that is coming. ಒಂದು ವೇಳೆ ಕೊರೋನಾ ವೈರಸ್ ಮುಖಾಂತರವಾಗಿ ಕೆಲವರು ಕ್ರೈಸ್ತರು ಸತ್ತರೂ ಸಹ ಮುಂದೆ ಬರುವಂತಹ ಅಥವಾ ಭವಿಷ್ಯದಲ್ಲಿ ಬರುವಂತಹ ದೇವರ ಕೋಪದಿಂದ ಅವರು ರಕ್ಷಿಸಲ್ಪಡುತ್ತಾರೆ. The wrath of God refers to the coming day of judgment in the future. ದೇವರ ಕೋಪ ಎನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಅಥವಾ ಭವಿಷ್ಯತ್ತಿನಲ್ಲಿ ಬರುವಂತಹ ದೇವರ ನ್ಯಾಯ ತೀರ್ಪನ್ನ ಉಲ್ಲೇಖಿಸುವಂತದ್ದಾಗಿದೆ. Paul also talks about the present manifestation of God's wrath at this moment. ಮತ್ತು ಪೌಲನು ಅದೇ ರೀತಿಯಲ್ಲಿ ಈಗ ಪ್ರಸ್ತುತ ಕಾಲದಲ್ಲಿ ದೇವರ ಕೋಪದ ಪ್ರದರ್ಶಿಸುವಿಕೆಯನ್ನು ಸಾತನು ಹೇಳ್ತಾನೆ. He talks about that in Romans chapter 1. ಅದನ್ನ ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಆತನು ಮಾತನಾಡುತ್ತಾನೆ. But nothing can be compared to the eternal wrath of God that is coming upon all unbelievers. ಎಲ್ಲಾ ಅವಿಶ್ವಾಸಿಗಳ ಮೇಲೆ ಬರುವಂತಹ ನಿತ್ಯವಾದಂತಹ ದೇವರ ಉಗ್ರತೆಗೆ ಬೇರೆ ಯಾವುದನ್ನು ಸಹ ಹೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. So look at Paul's line of argumentation here. ಇಲ್ಲಿ ಪೌಲನು ಮಾಡುವಂತಹ ವಾದದ ಒಂದು ಗೆರೆಯನ್ನು ನೋಡ್ರಿ. To send Christ and have him shed his blood is a big thing. ಕ್ರಿಸ್ತನನ್ನು ಕಳುಹಿಸಿ ಆತನ ರಕ್ತವನ್ನು ಸುರಿಸುವಂತದ್ದು ಒಂದು ದೊಡ್ಡ ವಿಷಯ. If God did such a big thing for us, ದೇವರು ನಮಗೋಸ್ಕರವಾಗಿ ಅಂತ ಶ್ರೇಷ್ಠವಾದಂತಹ ವಿಷಯವನ್ನು ಮಾಡಿದ್ದಾದ್ರೆ how much more will he save us from the wrath to come? ಎಷ್ಟು ಹೆಚ್ಚಾಗಿ ಮುಂದೆ ಬರುವಂತಹ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುತ್ತಾನೆ. What a blessing that is. ಅದು ಎಂತ ಶ್ರೇಷ್ಠವಾದಂತಹ ಆಶೀರ್ವಾದವಾಗಿದೆ. Do you think about that? ಅದರ ಕುರಿತಾಗಿ ನೀವು ಎಂದಾದ್ರೂ ಆಲೋಚನೆ ಮಾಡಿದ್ದೀರಾ? If you're a Christian, you'll be saved from the coming wrath. ವೇಳೆ ನೀವು ಕ್ರೈಸ್ತರಾಗಿದ್ರೆ ಮುಂದೆ ಬರುವ ದೇವರ ಕೋಪದಿಂದ ನೀವು ತಪ್ಪಿಸಿಕೊಳ್ಳುತ್ತೀರಿ ಅಥವಾ ರಕ್ಷಿಸಲ್ಪಡುತ್ತೀರಿ. Secondly, the Christian will be saved by Christ's life. ಎರಡನೇದಾಗಿ ಒಬ್ಬ ಕ್ರೈಸ್ತನು ಕ್ರಿಸ್ತನ ಜೀವಿತದಿಂದ ರಕ್ಷಿಸಲ್ಪಡುತ್ತಾನೆ. Look at verse 10. 10ನೇ ವಚನ ನೋಡ್ರಿ. ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ. Paul here moves from a legal standpoint to a relational standpoint. ಇಲ್ಲಿ ಪೌಲನು ಒಂದು ನ್ಯಾಯಾಂಗವಾದಂತಹ ಆ ಒಂದು ನಿಲುವಿನಿಂದ ಆ ಒಂದು ಸಂಬಂಧದ ನಿಲುವಿಗೆ ಆತನು ಬರುವಂತದನ್ನು ನೋಡುತ್ತೇವೆ. The law aspect of salvation to the love aspect of salvation. ರಕ್ಷಣೆಗೋಸ್ಕರವಾಗಿರುವಂತಹ ನ್ಯಾಯಾಂಗವಾದಂತಹ ದೃಷ್ಟಿಕೋನ ಮತ್ತು ಪ್ರೀತಿಯ ದೃಷ್ಟಿಕೋನ. Paul's point is this in simple language. ಪೌಲನ ಒಂದು ಅಂಶ ಒಂದು ಸರಳವಾದಂತಹ ಭಾಷೆಯಲ್ಲಿ. If Christ died for his enemies, he will certainly save his friends. ಕ್ರಿಸ್ತನು ತನ್ನ ಶತ್ರುಗಳಿಗೋಸ್ಕರವಾಗಿ ಸತ್ತದ್ದೇ ಆಗಿದ್ದರೆ ಖಂಡಿತವಾಗಿ ಸಹ ತನ್ನ ಮಿತ್ರರನ್ನ ರಕ್ಷಿಸುತ್ತಾನೆ. If Christ died, the more difficult thing of dying for his enemies. ಕ್ರಿಸ್ತನು ಬಹಳ ಕ್ಲಿಷ್ಟಕರವಾದಂತಹ ಸಂಗತಿಯಾದಂತಹ ಸಾಯುವಂತಹದನ್ನ ಆತನು ತನ್ನ ಶತ್ರುಗಳಿಗೋಸ್ಕರವಾಗಿ ಸತ್ತದ್ದೇ ಆಗಿದ್ದರೆ
And now that we have the resurrection life because we are believers in Him, He will do the relatively easier task of saving us by His life. ಅಂದ್ರೆ ಈಗ brother, one second please. Sorry? One second please. Okay. If He did the more difficult task already for us, ಈಗಾಗಲೇ ಆತನು ಬಹಳ ಕ್ಲಿಷ್ಟಕರವಾದಂತಹ ಕಾರ್ಯವನ್ನು ನಮಗೋಸ್ಕರವಾಗಿ ಮಾಡಿದ್ದೇ ಆಗಿದ್ದರೆ He will do the easier task that is ahead of Him of saving us by His life. ಆತನ ಜೀವದ ಮುಖಾಂತರವಾಗಿ ನಮ್ಮನ್ನು ರಕ್ಷಿಸುವಂತಹ ಸರಳವಾದಂತಹ ಕಾರ್ಯವನ್ನೂ ಸಹ ಆತನು ಮಾಡುವಂತವನಾಗಿದ್ದಾನೆ. And Jesus promised, because I live, you also shall live. ಯೇಸು ಕ್ರಿಸ್ತನು ಹೇಳಿದ್ದಾನೆ, ನಾನು ಜೀವಿಸುವುದರಿಂದ ನೀವು ಸಹ ಜೀವಿಸುತ್ತೀರಿ. So the Christian will be saved by Christ's life. ಅದರಿಂದ ಕ್ರೈಸ್ತನು ಆ ಒಂದು ಕ್ರಿಸ್ತನಲ್ಲಿರುವಂತಹ ಜೀವದಿಂದ ರಕ್ಷಿಸಲ್ಪಡುತ್ತಾನೆ. Thirdly, the Christian is reconciled to God. ಮೂರನೇದಾಗಿ ಒಬ್ಬ ಕ್ರೈಸ್ತನು ದೇವರೊಂದಿಗೆ ಸಂಧಾನ ಮಾಡಲ್ಪಡುತ್ತಾನೆ. Look at verse 11. 11ನೇ ವಚನ ನೋಡ್ರಿ. ಇಷ್ಟು ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. Now Paul says he exalts in God himself. ಇಲ್ಲಿ ಪೌಲನು ತನ್ನನ್ನು ದೇವರಲ್ಲಿ ಮಾತ್ರವೇ ಆತನು ಉತ್ಪ್ರೇಕ್ಷೆಯನ್ನು ಮಾಡುವಂತನಾಗಿದ್ದಾನೆ. Earlier he said he rejoiced in the hope of the glory of God. ಮಾತ್ರ ಮೊದಲು ಹೇಳಿದಂತದ್ದು ದೇವರಲ್ಲಿರುವಂತಹ ನಿರೀಕ್ಷೆಯಲ್ಲಿ ಆತನು ಉಲ್ಲಾಸಗೊಳ್ಳುತ್ತಾನೆ. Later on he said he rejoiced in his tribulations. ಎರಡನೇದಾಗಿ ಆತನು ಹೇಳುತ್ತಾನೆ ಆ ಒಂದು ಉಪದ್ರವಗಳಲ್ಲಿ ಆತನು ಉಲ್ಲಾಸ ಪಡುತ್ತಾನೆ. And now he says he rejoices in God himself. ಮತ್ತು ದೇವರಲ್ಲಿಯೇ ಆತನು ಉಲ್ಲಾಸವುಳ್ಳಂತವನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾನೆ, ಹರ್ಷಗೊಳ್ಳುತ್ತಾನೆ ಎಂಬುದಾಗಿ ಹೇಳುತ್ತಾನೆ. It means to glory in, to boast about God. ಅದರ ಅರ್ಥವೇನೆಂದ್ರೆ ದೇವರಲ್ಲಿ ಇರುವಂತಹ ಒಂದು ನಿರೀಕ್ಷೆಯಲ್ಲಿ ತನ್ನನ್ನು ತಾನು ಹೊಗಳಿಕೊಳ್ಳುವಂತದ್ದು. Isn't that a wonderful thing to rejoice in God? ದೇವರಲ್ಲಿ ಹರ್ಷಗೊಳ್ಳುವಂತದ್ದು ಬಹಳ ಅದ್ಭುತವಾದಂತಹ ಸಂಗತಿ ಅಲ್ಲವೋ? There's nothing to compare his tender mercies with. ಆತನ ಆ ಒಂದು ಬಹಳ ಸೂಕ್ಷ್ಮವಾದಂತಹ ಕರುಣೆಯೊಟ್ಟಿಗೆ ಯಾವುದನ್ನು ಸಹ ಹೋಲಿಕೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. Look at the last part of verse 11. He says, through whom we have now received reconciliation. ಇಲ್ಲಿ ಮೂರನೇ ಭಾಗವನ್ನು ನೋಡ್ರಿ. ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. We have received reconciliation by the death of Christ on the cross. ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಹೊಂದಲ್ಪಟ್ಟಂತಹ ಮರಣದ ಮುಖಾಂತರವಾಗಿ ನಮಗೆ ದೇವರೊಟ್ಟಿಗೆ ಸಂಧಾನ ಉಂಟು ಮಾಡಲ್ಪಟ್ಟಿದೆ. So what is the point of this passage this evening? ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಈ ಒಂದು ವಾಕ್ಯ ಭಾಗದ ಒಂದು ಅಂಶವಾದರೂ ಏನಾಗಿದೆ? The whole passage basically says, ನಿರೀಕ್ಷೆ ಎಂಬುದಾಗಿ ನಾವು ಮೂಲಭೂತವಾಗಿ ಹೇಳುವುದಾದರೆ the benefits of being a Christian ಒಬ್ಬ ಕ್ರೈಸ್ತನಾಗಿ ಪಡೆದುಕೊಳ್ಳುವಂತಹ ಲಾಭಗಳು include hope in the present circumstances, ಅದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಸಹ ಒಂದು ನಿರೀಕ್ಷೆ ಉಂಟಾಗುತ್ತದೆ through the Holy Spirit, ಪವಿತ್ರಾತ್ಮ ಮುಖಾಂತರ, and a certainty of deliverance from his wrath in the future. ಮತ್ತು ಭವಿಷ್ಯತ್ತಿನಲ್ಲಿ ಆತನ ಉಗ್ರತೆಯಿಂದ ಅಥವಾ ಆತನ ಕೋಪದಿಂದ ರಕ್ಷಿಸಲ್ಪಡುತ್ತೇವೆ ಎಂಬಂತಹ ನಿಶ್ಚಯತೆ. Because of Christ and his cross, ಕ್ರಿಸ್ತನು ಮತ್ತು ಆತನ ಶಿಲುಬೆಯ ಮುಖಾಂತರವಾಗಿ ಮಾತ್ರವೇ we have great hope in our present trials. ನಮ್ಮ ಪ್ರಸ್ತುತವಾದಂತಹ ಪರಿಸ್ಥಿತಿಗಳಲ್ಲಿ ಅಥವಾ ಪರಿಶೋಧನೆಗಳಲ್ಲಿ ನಮಗೆ ಒಂದು ಉಲ್ಲಾಸ ಇದೆ. And confidence on the day of judgment. ಮತ್ತು ಆ ಒಂದು ನ್ಯಾಯ ತೀರ್ಪಿನ ದಿನದಲ್ಲಿ ನಮಗೆ ಆ ಒಂದು ಭರವಸೆ ಇದೆ. So even as we go through this pandemic, let's have the right perspective of the blessings that we enjoy in Christ Jesus, even as we go through this in this world. ನಾವು ಈ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಈ ಒಂದು ಮಹಾಮಾರಿಯ ಪರಿಸ್ಥಿತಿಯಲ್ಲಿ ಲೋಕದಲ್ಲಿ ಹಾದು ಹೋಗುತ್ತಾ ಇದ್ದಾಗ್ಯೂ ಸಹ ನಮಗೆ ದೇವರಲ್ಲಿರುವಂತಹ ಉಲ್ಲಾಸದ ಕುರಿತಾಗಿ ಸರಿಯಾದಂತಹ ದೃಷ್ಟಿಕೋನವುಳ್ಳವರಾಗಿ ಆತನಲ್ಲಿ ಆನಂದಿಸಿ ಉಲ್ಲಾಸಿಸೋಣ. 3 things we saw. 3 ವಿಷಯಗಳನ್ನು ನಾವು ನೋಡಿದ್ದೇವೆ. The Christian has hope in his present circumstances through the Holy Spirit. ಕ್ರೈಸ್ತನು ಪರಿಶುದ್ಧಾತ್ಮನ ಮುಖಾಂತರವಾಗಿ ಪ್ರಸ್ತುತ ಕಾಲದಲ್ಲಿಯೂ ಸಹ ಆತ ನಿರೀಕ್ಷೆಯುಳ್ಳವನಾಗಿದ್ದಾನೆ. Number 2, the Christian has an objective ground of hope in the cross of Christ. ಮತ್ತು ಎರಡನೇದಾಗಿ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿಯೇ ಆತನ ನಿರೀಕ್ಷೆಯ ಒಂದು ತಳಹದಿಯಾಗಿರುವ ಬೇರೂರಿಕೆಯಾಗಿದೆ. Thirdly, the Christian has hope that he will be delivered from any future wrath.
ಮತ್ತು ಮೂರನೇದಾಗಿ ದೇವರ ಕೋಪ, ಭವಿಷ್ಯದಲ್ಲಿ ಬರುವಂತಹ ದೇವರ ಕೋಪದಲ್ಲಿಯೂ ಸಹ ಆ ಕ್ರೈಸ್ತನು ಬಿಡುಗಡೆ ಮಾಡಲ್ಪಡುತ್ತಾನೆಂಬಂತಹ ನಿರೀಕ್ಷೆ ಇದೆ. May the Lord help us to go through this in a godly manner, even as we think about these truths. ಈ ಒಂದು ಸತ್ಯಾಂಶಗಳನ್ನು ನಾವು ಆಲೋಚಿಸುವಾಗ ನಾವು ಭಕ್ತಿಯುತವಾದಂತಹ ರೀತಿಯಲ್ಲಿ ನಾವು ಹಾದು ಹೋಗ್ಲಿಕ್ಕಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. Thank you for your patience, and may the Lord bless you all. ನಿಮ್ಮ ತಾಳ್ಮೆಗೋಸ್ಕರವಾಗಿ ವಂದನೆಗಳು. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.